ನಿನ್ನ ವಾಕ್ಯದಿಂದ ನಾವು ಅನೇಕ ಸಾರಿ ಬದಲಾಗಿದ್ದೇವೆ. ನಿನ್ನ ವಾಕ್ಯದ ಮೂಲಕ ಅನೇಕ ಸಾರಿ ನಾವು ಉಜ್ಜೀವಿಸಲ್ಪಟ್ಟಿದ್ದೇವೆ ಅಪ್ಪ ದೇವರೇ. ನಿನ್ನ ವಾಕ್ಯ ವಿವರಣೆಯಿಂದ ನಮಗೆ ಜ್ಞಾನ ಬಂದಿದೆ ಅಪ್ಪ ದೇವರೇ ಸ್ವಾಮಿ. ನಿನ್ನ ವಾಕ್ಯದ ಪ್ರಕಟಣೆಗಳಿಂದ ನಮಗೆ ಸ್ವಾತಂತ್ರ್ಯ ಬಿಡುಗಡೆ ಸಿಕ್ಕಿದೆ ಅಪ್ಪ ದೇವರೇ. ಅಪ್ಪ, ಆ ಕಾರಣ ಈ ದಿನ ನಿನ್ನ ವಾಕ್ಯವನ್ನು ತಿರುಗಿ ನಾವು ಧ್ಯಾನಿಸ್ಲಿಕ್ಕಿರಬೇಕಾದ್ರೆ ಪವಿತ್ರಾತ್ಮನೇ ಯೇಸು ಕ್ರಿಸ್ತನ ಮಾತುಗಳಿಂದ ನಮ್ಮನ್ನು ಬಲಪಡಿಸು, ಧೈರ್ಯಗೊಳಿಸು, ಉಜ್ಜೀವಿಸಗೊಳಿಸು. ನಾವು ಯಾವ ಭಾಗದಲ್ಲಿ ಬಿದ್ದೋಗಿದ್ದೇವೋ ನಮ್ಮನ್ನು ತಿರುಗಿ ನಿಲ್ಲಿಸು. ಕೇಳುವ ಕಿವಿಗಳನ್ನು ಗ್ರಹಿಸುವ ಮನಸ್ಸನ್ನು ನಾವು ಬಿಡುಗಡೆ ಮಾಡ್ತೇವಪ್ಪ. ಪವಿತ್ರಾತ್ಮನೇ, ನೀನೇ ನಮ್ಮ ಮಧ್ಯದಲ್ಲಿ ಚಲಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್. ಎಲ್ಲರೂ ಸೇರೋಣ, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಯೋಬನು ಬರೆದ ಪ್ರವಾದನೆ ಗ್ರಂಥ. ಪ್ರಿಯರೇ, ನಾವು ತಿಳ್ಕೋಬೇಕು ಬೈಬಲಲ್ಲಿ ಯಾವುದು ಪ್ರವಾದನೆ ಗ್ರಂಥ, ಯಾವುದು ಪತ್ರಿಕೆಗಳು, ಯಾವುದು ಪುಸ್ತಕಗಳು ಅಂತ ನಾವು ತಿಳ್ಕೊಂಡ್ರೆ ಭಾಳ ಚೆನ್ನಾಗಿರ್ತದೆ. ಆಮೇಲೆ ಯೋಬ ಒಂದು ಪ್ರವಾದನೆ ಗ್ರಂಥವಾಗಿ ಇದೆ ಪ್ರಿಯರೇ. ಯೋಬನು ಬರೆದ ಪ್ರವಾದನೆ ಗ್ರಂಥ ಅನೇಕ ಪ್ರವಾದನೆಗಳಲ್ಲಿ ಯೋಬನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಈ ದಿನ ನಾವು ಒಂದು ಶೀರ್ಷಿಕೆ ಮೇಲೆ ಧ್ಯಾನ ಮಾಡಿಕೊಳ್ಳೋಣ. ಆ ಒಂದು ಶೀರ್ಷಿಕೆ ಏನೆಂದರೆ, ನನಗೆ ಅಸಾಧ್ಯವಾದದ್ದು ಉಂಟೋ. ಎಲ್ಲ ಹೇಳ್ರಿ, ನನಗೆ ಅಸಾಧ್ಯವಾದದ್ದು ಉಂಟೋ. ದೇವರು ಈ ಮಾತನ್ನು ನಮಗೆ ಕೇಳ್ತಾ ಇದ್ದಾನೆ. ನನಗೆ ಅಸಾಧ್ಯವಾದದ್ದು ಉಂಟೋ. ಈಸ್ ದೇರ್ ಎನಿಥಿಂಗ್ ಹಾರ್ಡ್ ಫಾರ್ ಮೀ. ಯೋಬನ ಬರೆದ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ ಅದರ 2ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಎಲ್ಲರಿ, ನೀನು ಅಂದರೆ ಯೋಬನು ದೇವರಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಹಲ್ಲೆಲೂಯಾ. ಐ ನೋ ದಟ್ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ನೋ ಒನ್ ಕ್ಯಾನ್ ಸ್ಟಾಪ್ ಯು. ಎಲ್ಲ ಹೇಳ್ರಿ, ಯಾರು ನಿನ್ನನ್ನು ನಿಲ್ಲಿಸಲಾರರು. ಬಾಯ್ತಾರದು ಹೇಳ್ರಿ, ಯೇಸುವೇ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಿಲ್ಲ, ಯಾರು ನಿನ್ನನ್ನು ನಿಲ್ಲಿಸಲಾರರು. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ದೇವರ ಹೆಸರು ಸರ್ವಶಕ್ತನು, ಎಲ್ ಶಡಾಯ್. ಆತನ ಹೆಸರೇನು? ಎಲ್ ಶಡಾಯ್ ಆದ ದೇವರು. ಎಲ್ ಶಡಾಯ್ ಅಂದರೆ ಅರ್ಥ ಸರ್ವಶಕ್ತನು, ಗಾಡ್ ಆಲ್ ಮೈಟಿ. ಇಲ್ಲಿ ಯೋಬನು ತನ್ನ ದೇವರಿಗೆ ಹೇಳ್ತಾ ಇದ್ದಾನೆ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆ, ನಿನಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂತೇಳಿ ನಾನು ತಿಳಿದುಕೊಂಡಿದ್ದೇನೆ. ಪ್ರಿಯರೇ, ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂಥೇಳಿ ನಾವು ತಿಳಿದುಕೊಳ್ಳಬೇಕು. ಯು ಶುಡ್ ನೋ ನಥಿಂಗ್ ಈಸ್ ಇಂಪಾಸಿಬಲ್ ಟು ಯುವರ್ ಗಾಡ್ ಆ್ಯಂಡ್ ನೋ ಒನ್ ಕ್ಯಾನ್ ಸ್ಟಾಪ್ ಯುವರ್ ಗಾಡ್. ನೀನು ಸೇವಿಸುವ ದೇವರಿಗೆ, ನೀನು ಆರಾಧಿಸುವ ದೇವರು, ನೀನು ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿದೆಯೋ, ನೀನು ಯಾವ ದೇವರ ಮೇಲೆ ವಿಶ್ವಾಸ ಇಟ್ಟು ಈ ವಿಶ್ವಾಸ ಜೀವಿತವನ್ನು ಜೀವಿಸ್ತಾ ಇದೆಯೋ, ಆ ದೇವರಿಗೆ ಸಕಲ ಕಾರ್ಯಗಳು ಸಾಧ್ಯ. ಯಾರು ಆತನನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೀನು ಮತ್ತು ನಾನು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಏನನ್ನು ತಿಳಿದುಕೊಳ್ಬೇಕು? ನಾನು ಆರಾಧಿಸುವ ದೇವರು, ನಾನು ನಂಬಿದ ದೇವರು, ನಾನು ಸೇವೆ ಮಾಡುವ ದೇವರು, ನಾನು ಸೇವಿಸುವ ದೇವರು, ನಾನು ಹಿಂಬಾಲಿಸುವ ದೇವರು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮತ್ತು ಆತನನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹೇಳ್ರಿ, ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹೇಳ್ರಿ, ನನ್ನ ದೇವರನ್ನು ಹೇಳ್ರಿ, ನನ್ನೊಳಗೆ ವಾಸಿಸುವ ಜೀವಸ್ವರೂಪನಾದ ದೇವರನ್ನು ನಿಲ್ಲಿಸಬಲ್ಲವರು
ಯಾರೂ ಇಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಟು ಯೋರ್ ಗಾಡ್, ನೋ ಒನ್ ಕ್ಯಾನ್ ಸ್ಟಾಪ್ ಯೋರ್ ಗಾಡ್. ನಿನ್ನ ದೇವರಿಗೆ ಎಲ್ಲವೂ ಸಾಧ್ಯ, ಆತನನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ವಿಷಯವನ್ನು ನೀನು ತಿಳಿದುಕೊಳ್ಬೇಕು. ಯು ಶುಡ್ ನೋ ಅಬೌಟ್ ಯೋರ್ ಗಾಡ್. ನಿನ್ನ ದೇವರ ಬಗ್ಗೆ ನೀನು ತಿಳಿದಿರಬೇಕು. ಯೇಸು ಹೇಳ್ದ, ನೀವು ಸತ್ಯವನ್ನು ಅರಿಯುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ವೆನ್ ಯು ನೋ ದ ಟ್ರೂತ್, ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಈ ದಿನ ಒಂದು ಸತ್ಯ ಏನು ಗೊತ್ತಾ? ನಿನ್ನ ದೇವರಿಗೆ ಅಸಾಧ್ಯ ಒಂದೂ ಇಲ್ಲ. ನಿನ್ನ ದೇವರನ್ನು ನಿಲ್ಲಿಸಬಲ್ಲವರು ಯಾರೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಆದಿಕಾಂಡ ನಮ್ಮ ಪುಸ್ತಕವನ್ನು ತೆಗೆಯೋಣ. ಅದರ 18ನೇ ಅಧ್ಯಾಯ 14ನೇ ವಚನ. ಅಲ್ಲಿ ದೇವರು ಸಾರಳಿಗೆ ಹೇಳುತ್ತಾನೆ. ಏನಂತ ಹೇಳ್ತಾನೆ ನೋಡೋಣ. ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟೋ? ಇಸ್ ದೇರ್ ಎನಿಥಿಂಗ್ ಟು ಹಾರ್ಡ್ ಫಾರ್ ಲಾರ್ಡ್? ಕಾರಣ ನಾನು ಹೇಳ್ತೀನಿ ಕೇಳ್ರಿ ಪ್ರೇರೆ. 17ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ ಅಲ್ಲಿ ಅಬ್ರಹಾಮನಿಗೆ 99 ವರ್ಷ. ಎಷ್ಟು ವರ್ಷ? 99, 99 ಇಯರ್ಸ್. ಸಾರಾಹಳಿಗೆ 90 ವರ್ಷ. ಬೈಬಲ್ ಹೇಳ್ತದೆ, ದೇವರು ಅವರಿಬ್ಬರ ಹೆಸರನ್ನು ಆ 17ನೇ ಅಧ್ಯಾಯದಲ್ಲಿ ಬದಲಾಯಿಸ್ತಾನೆ. ನೋಡ್ರಿ, 17ನೇ ಅಧ್ಯಾಯ 5ನೇ ವಚನ ಓದೋಣ. ಜೆನಿಸಿಸ್ ಚಾಪ್ಟರ್ 17 ವರ್ಸ್ 5. ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ. ಅಬ್ರಮ ಎಂದು ಹೆಸರು ಇರುವುದಿಲ್ಲ. ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ಅಬ್ರಹಾಮ. ನೋಡ್ರಿ, ಅಬ್ರಮನಿಂದ ಅಬ್ರಹಾಮ ಅಂದ್ರೆ ಅರ್ಥ ಏನು ಗೊತ್ತೇ? ನೀನು ಸಮೂಹದ ತಂದೆ ಆಗ್ತಿ. ಯು ವಿಲ್ ಬಿ ಫಾದರ್ ಟು ದ ನೇಷನ್ಸ್. ನೀನು ದೇಶಗಳಿಗೆ ತಂದೆ ಆಗ್ತಿ. ನಿನ್ನ ಮೂಲಕ ರಾಜರುಗಳು ಬರ್ತಾರೆ, ನಿನ್ನ ಮೂಲಕ ಜನಾಂಗಗಳು ಬರ್ತಾರೆ ಅಂತೇಳಿ ದೇವರು ಈ ಅಬ್ರಮ ಎನ್ನುವಂಥ ವ್ಯಕ್ತಿಯ ಹೆಸರನ್ನು ಅಬ್ರಹಾಮನಾಗಿ ಬದಲಾಯಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೋಡ್ರಿ, ಅದೇ 17ನೇ ಅಧ್ಯಾಯ 15ನೇ ವಚನ. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ಸಾರಹಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ಯಾಕೆಂದರೆ ಆಕೆ ರಾಜಸ್ತ್ರೀ, ಆಕೆ ರಾಣಿ. ಸಾರಾ ಅಂದ್ರೆ ಏನು ಗೊತ್ತಾ ರೀ? ಕ್ವೀನ್, ರಾಣಿ. ಪ್ರಿಯರೇ ಕೇಳ್ರಿ, ದೇವರು 17ನೇ ಅಧ್ಯಾಯದಲ್ಲಿ ಅವರ ಹೆಸರನ್ನು ಬದಲಾಯಿಸಿದ ಕಾರಣ ಏನು ಗೊತ್ತಾ? ಆತನು ಏನಾಗಿದ್ದಾನೋ ಅದನ್ನು ಅವರ ಜೀವಿತದಲ್ಲಿ ನಿರೂಪಿಸುವುದಕ್ಕಾಗಿ. 18ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಮಧ್ಯಾಹ್ನ ಕಾಲದ ಸಮಯದಲ್ಲಿ ಮಮ್ರೆ ತೋಪಿನಲ್ಲಿ ಒಂದು ಗುಡಾರದಲ್ಲಿ ಏನು ಮಾಡ್ತಾನೆ, ಈ ಒಂದು ಅಬ್ರಾಹ್ಮನಿಗೆ ದೇವದೂತನು ದರ್ಶನವನ್ನು ಕೊಡ್ತಾನೆ ಪ್ರೇರ. ಆಗ ದೇವರು ಹೇಳ್ತಾನೆ, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಹೇಳು ಅಂತ ಹೇಳಿದಾಗ ಅಬ್ರಾಹ್ಮಣ ಹೇಳ್ತಾನೆ, ಆಕೆ ಗುಡಾರದಲ್ಲಿದ್ದಾಳೆ ಸ್ವಾಮಿ ಅಂತ ಹೇಳಿದ್ರೆ ಆತನು ಹೇಳ್ತಾನೆ, ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ 10ನೇ ವಚನ ಓದ್ತಿದ್ರಿ, ಬಂದಾಗ ನಿನ್ನ ಪತ್ನಿಯಾದ ಸಾರಾಳಿಗೆ ಮಗನಿರುವನು ಅಂದನು. ಹಲ್ಲೆಲೂಯಾ. ಏನಿರುವ ಅಂತ ಹೇಳ್ದ? ಬರೋ ವರ್ಷ ಇದೇ ಟೈಮ್ಗೆ ನಿನ್ನ ಪತ್ನಿಯಾದ ಸಾರಾಳಿಗೆ ಏನಿರ್ತದೆ? ಮಗ. ಕೇಳ್ರಿ, ಅವರ ಹೆಸರುಗಳು ಬದಲಾಯಿತು, ಅವರ ಜೀವಿತಗಳು ಕೂಡ ಬದಲಾಯಿತು. ಈಗ ದೇವರು ಬದಲಾದ ಅವರ ಜೀವಿತಕ್ಕೆ ವಾಗ್ದಾನ ಕೊಡ್ತಾ ಇದ್ದಾನೆ, ನಿನ್ನ ಪತ್ನಿಯಾದ ಸಾರಳಿಗೆ ಬರೋ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನಿರುತ್ತಾನೆ. ಏನಿರ್ತಾನೆ? ಮಗನಿರುತ್ತಾನೆ ಅಂತ ಹೇಳಿದ್ರು. ಆಗ ಏನಾಗ್ತದೆ ನೋಡ್ರಿ, 11ನೇ ವಚನ. ಅಬ್ರಹಾಮನು ಸಾರಾಳು ಬಹು ವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಈಗಲಾಗಿ ಆಕೆ, ನನ್ನಂತ ಮುದುಕಿಗೆ ಭೋಗವಾಗಿದ್ದೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೇರುವರಾದತ್ತೆ ಎಂದು ಹೇಳಿದ್ದೇನು.
ಏನಾಯ್ತು ಇಲ್ಲಿ? ಅಬ್ರಾಮನು ಸಾರಳು ಏನಾಗಿತ್ತಂತೆ? ಬಹು ವೃದ್ಧರಾಗಿ, ಎಲ್ಲ ಹೇಳ್ರಿ, ವೃದ್ಧರಾಗಿದ್ದರು. ಹೇಳ್ರಿ, ಬಹು ವೃದ್ಧರಾಗಿದ್ದರು. ಎಷ್ಟು ವೃದ್ಧರಂದರೆ ಅಬ್ರಾಮನಿಗೆ 99 ವಯಸ್ಸು, ಸಾರಳಿಗೆ 90 ವರ್ಷ. ಬೈಬಲ್ ಹೇಳುತ್ತದೆ ಶಾರೀರಿಕವಾಗಿ ಅವರಿಗೆ ಬಲ ಇಲ್ಲ, ವೈಜ್ಞಾನಿಕವಾಗಿ ಕೂಡ ಅವರು ಗರ್ಭ ಧರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀನು ಬರೋ ವರ್ಷ ಇದೇ ಟೈಮಲ್ಲಿ ನಿನಗೇನಿರ್ತದೆ? ಮಗನಿರ್ತದೆ. ಇದು ಯಾರ ವಾಗ್ದಾನ ನೋಡ್ರಿ? ದೇವರು ಪರಲೋಕದಿಂದ ಇಳಿದು ಬಂದು ಮನುಷ್ಯನಿಗೆ ವಾಗ್ದಾನ ಕೊಡ್ತಾ ಇದ್ದಾನೆ. ಏನು ಕೊಡ್ತಾ ಇದ್ದಾನೆ? ವಾಗ್ದಾನ. ಗಾಡ್ ಕೇಮ್ ಡೌನ್ ಟು ಪ್ರಾಮಿಸ್ ದೆಮ್. ಅವರಿಗೆ ದೇವರು ವಾಗ್ದಾನ ಕೊಟ್ಟು ಹೇಳ್ತಾ ಇದ್ದಾನೆ, ಬರೋ ವರ್ಷ ಇದೇ ಟೈಮಲ್ಲಿ ನಿನಗೆ ಮಗನಿರ್ತದೆ. ಪ್ರೇರೆ, ಯಾವಾಗ ದೇವರ ವಾಗ್ದಾನವನ್ನು ನಾವು ಸ್ವೀಕರಿಸ್ತೇವೋ ಕೇಳ್ರಿ, ನಾವು ನಮ್ಮ ಆತ್ಮಿಕ ಮಂಡಲದಲ್ಲಿ ಅದನ್ನು ವಿಶ್ವಾಸಿಸಬೇಕು. ಪ್ರತಿ ದೇವರ ವಾಗ್ದಾನ ಕೇಳಿ ಭಾಳ ಇಂಪಾರ್ಟೆಂಟ್. ದೇವರ ವಾಗ್ದಾನವನ್ನು ನೀನು ಯಾವಾಗ ಶಾರೀರಿಕ ಕಣ್ಣಿನಲ್ಲಿ ನೋಡ್ತೀಯೋ ಅದು ನಿನಗೆ ಅಸಾಧ್ಯವಾಗಿ ಕಾಣ್ತದೆ. ಆದರೆ ಯಾವಾಗ ದೇವರ ವಾಕ್ಯವನ್ನು ನೀನು ನಿನ್ನ ಆತ್ಮಿಕ ಕಣ್ಣಿನಲ್ಲಿ ನೋಡ್ತೀಯೋ ಅದು ನಿನಗೆ ಸುಲಭವಾಗಿ ಸಾಧ್ಯವಾಗಿ ಕಾಣುತ್ತದೆ. ಕಾರಣ, ವಾಗ್ದಾನ ಮಾಡ್ತಿರುವಾತನು ಮನುಷ್ಯನಲ್ಲ, ವಾಗ್ದಾನ ಮಾಡ್ತಿರುವಾತನು ದೇವರು. ದೇವರು ವಾಗ್ದಾನ ಮಾಡಿದಾಗ ಆತನ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ನಾವು ಅದನ್ನು ನೋಡಬೇಕು ಪ್ರಿಯರೇ. ನಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ನಾವು ನೋಡಬಾರ್ದು. ದೇವರು ಇಲ್ಲದನ್ನು ಇದೆ ಎಂಬುದಾಗಿ ಕರೆಯುವಾತನು. ಆತನು ಅಸಾಧ್ಯವಾದದನ್ನು ಸಾಧ್ಯವಾಗಿ ಮಾಡುವಾತನು. ಆತನ ವಾಗ್ದಾನಗಳು ಆತನ ಲೆವೆಲಲ್ಲಿ ಆತ ನೆರವೇರಿಸ್ತಾನೆ, ನಮ್ಮ ಲೆವೆಲಲ್ಲಿ ಅಲ್ಲ. ಆತನ ಮಾತುಗಳು ಆತನ ಸಾಮರ್ಥ್ಯ ತಕ್ಕ ಹಾಗೆ ನೆರವೇರಿಸಲ್ಪಡುತ್ತದೆ, ನಮ್ಮ ಜ್ಞಾನಕ್ಕೆ ಅನುಸಾರವಾಗಿ ಅಲ್ಲ. ಅದಕ್ಕಾಗಿ ದೇವರ ವಾಗ್ದಾನವನ್ನಾಗಲಿ, ದೇವರ ಮಾತುಗಳನ್ನಾಗಲಿ, ಪ್ರವಾದನೆಗಳನ್ನಾಗಲಿ, ದೇವರ ಸಂದೇಶಗಳನ್ನಾಗಲಿ ನಾವು ಆತ್ಮಿಕವಾಗಿ ಸ್ವೀಕರಿಸಬೇಕು. ನೀನು ಯಾವಾಗ ಶಾರೀರಿಕವಾಗಿ ಸ್ವೀಕರಿಸ್ತೀಯೋ ಅದು ನಿನಗೆ ಅಸಾಧ್ಯವಾಗಿ ಕಾಣುತ್ತದೆ. ಅದು ನಿನ್ನ ದೇವರನ್ನು ನಿಲ್ಲಿಸಿಬಿಡ್ತದೆ. ಇಲ್ಲಿ ಕೂಡ ಸಾರಳಿಗೆ ಅಬ್ರಾಮನ ಕಡೆ, ನಾವು ಭಾಳ ವೃದ್ಧರಾಗಿವಪ್ಪ, ನಮಗೆ ಮುಟ್ಟು ನಿಂತೋಗ್ಬಿಟ್ಟತೆ, ನನಗೆ ಆಗದೇ ಇಲ್ಲ ಅಂಥೇಳಿ ಸಾರಳು ನಕ್ಕಳಂತೆ. ನಕ್ಕಾಗ ದೇವರು ಹೇಳ್ತಾನೆ 14ನೇ ವಚನದಲ್ಲಿ, ಯೆಹೋವನಿಗೆ ಅಸಾಧ್ಯವಾದದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು ಹಾಗನ್ನ ಬೇಡ, ನೀನು ನಕ್ಕದ್ದುಂಟು ಅಂದನು. ಪ್ರಿಯರೇ, ನಾವು ದೇವರ ವಾಗ್ದಾನಗಳನ್ನು ವಿಶ್ವಾಸದಿಂದ ತೆಗೆದುಕೊಳ್ಬೇಕು. ದೇವರು ಹೇಳ್ತಾ ಇದ್ದಾನೆ, ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ? ಎಕ್ಸಾಕ್ಟ್ಲಿ ದೇವರು ಏನು ವಾಗ್ದಾನ ಮಾಡಿದ್ನೋ ಪ್ರಿಯರೇ, ಅದೇ ಪ್ರಕಾರ ನೋಡ್ರಿ, ಅದೇ ಪ್ರಕಾರ ದೇವರು ಅಬ್ರಾಮನಿಗೆ ಒಂದು ಸುಂದರವಾದ ಮಗುವನ್ನು ಕೊಟ್ಟನು ಪ್ರಿಯರೇ. ಆತನ ಹೆಸರೇ ಏನು? ಈಸಾಕನು. ಹಲ್ಲೆಲೂಯಾ. 21ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನು ತಾನು ಹೇಳಿದಂತೆಯೇ ಅಂದ್ರೆ 18ನೇ ಅಧ್ಯಾಯ 14ನೇ ವಚನದಲ್ಲಿ ಆತನು ಹೇಳಿದ್ದ. ಏನಂತ ಹೇಳಿದ? ಬರೋ ವರ್ಷ ಇದೇ ಕಾಲದಲ್ಲಿ ನಿನಗೊಬ್ಬ ಮಗನಿರುವನು. ಆತನು ಹೇಳಿದ್ದಂತೆಯೇ ಮಾಡುವ ದೇವರಾಗಿದ್ದಾನೆ. ಆಮೇಲೆ ಹೇಳ್ರಿ, ಈ ಲೋಕದ ಜನರು ಹೇಳಿದ್ದಂತೆಯೇ ಮಾಡೋದಿಲ್ಲ, ಅವ್ರು ಹೇಳಿದ್ದಂತೆಯೇ ನೆರವೇರಿಸೋದಿಲ್ಲ. ಆದರೆ ಯೆಹೋವನು ಆತನು ಹೇಳಿದ್ದಂತೆಯೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಮಾತು ಕೊಟ್ಟು ಮರೆತು ಹೋಗ್ಲಿಕ್ಕೆ ಮನುಷ್ಯನಲ್ಲ, ಆತನು ಮಾತು ಕೊಟ್ಟು ಮರೆತು ಹೋಗುವ ದೇವರಲ್ಲ ರೀ. ಆತನು ಹೇಳಿದ್ದಂತೆಯೇ ಮಾಡುವ ದೇವರಾಗಿದ್ದಾನೆ. ಆತನು ಏನನ್ನ ಮಾಡುತ್ತಾನೋ ಅದನ್ನೇ ಹೇಳುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ವಾಕ್ಯ ಹೆಂಗ ಪ್ರಾರಂಭವಾಗ್ತದೆ? ಯೆಹೋವನು ತಾನು ಹೇಳಿದ್ದಂತೆಯೇ.
ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನ ನೆರವೇರಿಸಿದನು. ಚಪ್ಪಾಳೆ ತಟ್ಟಿ ದೇವರ ನಾಮಕ್ಕೆ ನಾವೆಲ್ಲರೂ ಕೂಡ ಮಹಿಮೆಯನ್ನು ಸಲ್ಲಿಸೋಣ. ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ, ಜೋರಾಗಿ ಹೊಡೋಣ, ಜೋರಾಗಿ ಹೊಡೋಣ ಪ್ರಿಯರೇ. ಯಾಕೆ ಗೊತ್ತಾ, ಈ 21ನೇ ಅಧ್ಯಾಯಕ್ಕೆ ಬರೋದ್ರೊಳಗೆ ಬಹಳ ಸಂಗತಿಗಳು ಜರುಗ್ತಾವ ಪ್ರಿಯರೇ. ದೇವರು ಬಂದು ಅಲ್ಲಿ ಸೊದೋಮ್ ಗೊಮೋರವನ್ನು ಏನ್ ಮಾಡ್ತಾನೆ, ಹಾಳು ಮಾಡ್ತಾನೆ ಪ್ರಿಯರೇ. ಪ್ರಿಯರೇ ಕೇಳ್ರಿ, ಇಲ್ಲಿ ದೇವರು ತನ್ನ ಮಾತನ್ನ ಮರೆತು ಹೋಗಿಲ್ಲ. ಎಲ್ಲ ಹೇಳ್ರಿ, ದೇವರು ತನ್ನ ಮಾತನ್ನ, ತನ್ನ ವಾಗ್ದಾನವನ್ನ ಮರೆತು ಹೋಗಿ. ಈ ದಿನ ನಾನು ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಪ್ರಿಯರೇ, ನಿಮ್ಮ ಕಣ್ಣೆದಿರಲ್ಲಿ ಕೂಡ ಅಸಾಧ್ಯವಾದ ಕಾರ್ಯಗಳು ನಿಂತಿರಬಹುದು. ಈ ದಿನ ದೇವರು ಹೇಳ್ತಾ ಇದ್ದೇನೆ, ನಾನು ಏನು ಮಾತನ್ನು ಕೊಟ್ಟಿದ್ದೇನೋ ಅದನ್ನು ನೆರವೇರಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ದ, ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ? ಇಲ್ಲಿ 21ನೇ ಅಧ್ಯಾಯ ಈ ರೀತಿ ಪ್ರಾರಂಭವಾಗ್ತದೆ. ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನ ನೆರವೇರಿಸಿದನು. ಹಲ್ಲೆಲೂಯಾ. ಆತ ಮಾತು ತಪ್ಪುವ ದೇವರಲ್ಲ. ನಮ್ಮ ದೇವರು ಮಾತು ಕೊಟ್ಟು ಮಾತನ್ನು ತಪ್ಪುವ ದೇವರಲ್ಲ. ಒಂದು ವೇಳೆ ಈ ವರ್ಷ ನಿನಗೆ ಏನೇ ವಾಗ್ದಾನ ಬಂದಿರಲಿ, ಆ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ದೇವರೇ, ನೀನು ಮಾತು ಕೊಟ್ಟು ಅದನ್ನು ನೆರವೇರಿಸುವ ದೇವರಪ್ಪ. ನಾನು ನಂಬುತ್ತೇನೆ ನಿನಗೆ ಎಲ್ಲವೂ ಸಾಧ್ಯ. ನಾನು ನಂಬುತ್ತೇನೆ ಕರ್ತನೇ, ನಿನ್ನ ಸನ್ನಿಧಾನದಲ್ಲಿ ಮೊರೆ ಇಡುವ ನನಗೆ ಎಲ್ಲವೂ ಸಾಧ್ಯ. ಪ್ರೇರೆ, ಮನುಷ್ಯರು ಮಾತು ಕೊಟ್ಟು ಮರೆತು ಹೋಗ್ತಾರೆ, ದೇವರು ಮಾತು ಕೊಟ್ಟು ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋಗಳ್ರಿ, ಮನುಷ್ಯರು ಮಾತು ಕೊಟ್ಟು ಮರೆತು ಹೋಗುತ್ತಾರೆ, ದೇವರು ಮಾತು ಕೊಟ್ಟು ನೆರವೇರಿಸುತ್ತಾನೆ. ನಾವೆಷ್ಟು ಜನ ನೋಡಿಲ್ರಿ, ನಾನು ಹಂಗೆ ಹೇಳಿಲ್ಲಪ್ಪ, ನಾನು ಹಂಗೆ ಹೇಳಿಲ್ಲಪ್ಪ, ಬೇರೆ ಹೇಳಿ ಅಂತ ಹೇಳೋ ಭಾಳ ಜನ ಇದ್ದಾರೆ. ಮಾತು ಕೊಟ್ಟು ಏನು ಮಾಡ್ತಾರೆ, ಮರೆತು ಹೋಗ್ತಾರ್ರಿ. ಆದರೆ ನಮ್ಮ ದೇವರು ಮಾತು ಕೊಟ್ಟ ಮೇಲೆ ಅದನ್ನು ನೆರವೇರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಸಾರಳಿಗೆ ಮಾತು ಕೊಟ್ಟ, ಇದೇ ಕಾಲ ಬರೋ ವರ್ಷ ನಿನಗೇನಾಗ್ತದೆ, ಒಬ್ಬ ಮಗನಿರುವನು, ಆತನು ಮಾತು ಕೊಟ್ಟಂತೆ ನೆರವೇರಿಸಿ. ಈ ದಿನ ನೀನು ಸೋತೋಗ, ಏನು ಫಾಸ್ಟ್ರೇ, ನಾನು ಭಾಳ ದಿನದಿಂದ ಪ್ರೇಯರ್ ಮಾಡ್ತಿದ್ದೀನಿ ರೀ, ಈ ಪ್ರಾರ್ಥನೆ ನನಗೆ ಉತ್ತರ ಸಿಕ್ಕಿಲ್ಲ. ಇವತ್ತು ನಾನು ಒಂದು ಪ್ರಾರ್ಥನಾ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ, ದೇವರು ಈ ವಾರ ನಿನಗೆ ಹೇಳ್ತಾ ಇದ್ದೇನೆ, ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ? ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನಗೇನು ಮಾತು ಕೊಟ್ಟಿನೋ ಅದನ್ನು ನೀನು ವಿಶ್ವಾಸದಿಂದ ಹಿಡ್ಕೋ, ನಾನು ಅದನ್ನು ನೆರವೇರಿಸುತ್ತೇನೆ. ನಾನು ಇನ್ನೊಂದು ಮಾತು ಹೇಳ್ತೇನೆ, ನಿನಗೆ ಕೊಡಲ್ಪಟ್ಟಂಥ ವಾಗ್ದಾನ ನೆರವೇರಿಸುವಿಕೆಯ ಕಾಲ ಬಂದಿದೆ. ಹಲ್ಲೆಲೂಯಾ. ದ ಟೈಮ್ ಹ್ಯಾಸ್ ಕಮ್ ಫಾರ್ ದ ಫುಲ್ಫಿಲ್ಮೆಂಟ್ ಆಫ್ ಯುವರ್ ಪ್ರಾಮಿಸ್. ನಿನ್ನ ವಾಗ್ದಾನದ ನೆರವೇರುವಿಕೆಯ ಕಾಲ ಬಂದಿದೆ. ಒಂದು ವೇಳೆ ಸಾರಳು ಮರ್ತೋಗಿದ್ಲೇನೋ ದೇವರು ಕೊಟ್ಟ ವಾಗ್ದಾನವನ್ನ, ಆದರೆ ಹೇಳಿದಂಥ ದೇವರು, ಮಾತು ಕೊಟ್ಟ ದೇವರು ಅದನ್ನು ಮರೆತು ಹೋಗಲಿಲ್ಲ. ಈ ದಿನ ನೀನು ವಾಗ್ದಾನ ಹೊಂದಿಕೊಂಡು 4 ತಿಂಗಳಾಗಿರ್ಬೋದೇನೋ, ಇನ್ನು ಒಂದು ಪಾಯಿಂಟ್ಗಳು ನೆರವೇರಿಲ್ಲ ಅಂತ ಹೇಳ್ತೇನೋ. ನಾನು ಹೇಳ್ತೇನೆ, ದ ಟೈಮ್ ಹ್ಯಾಸ್ ಕಮ್ ಫಾರ್ ದ ಫುಲ್ಫಿಲ್ಮೆಂಟ್ ಆಫ್ ಯುವರ್ ಪ್ರಾಮಿಸ್. ನಿನ್ನ ವಾಗ್ದಾನದ ನೆರವೇರಿಸುವಿಕೆಯ ಸಮಯ ಬಂದಿದೆ. ನೀನು ನಿದ್ದೆ ಮಾಡಿದರೆ ಕಳ್ಕೊಂಡ್ಬಿಡ್ತಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಅದಕ್ಕೋಸ್ಕರ ನೀನು ಕಾದುಕೊಂಡಿದ್ರೆ ಅದನ್ನು ನೀನು ಹೊಂದಿಕೊಳ್ಳುತ್ತಿ. ಹಲ್ಲೆಲೂಯಾ. ನೋಡ್ರಿ, ಮುಂದಿನ ವಚನ ಹೇಗೆಂದರೆ, ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು. ಯಾರಲ್ಲಿ ಎತ್ತಂತ್ರಿ? ಮುಪ್ಪಿನಲ್ಲೇ ಎತ್ತಂತೆ. ಅವ್ರೇನು ಹೇಳಿದ್ರು? ಅಯ್ಯೋ, ನಾವು ಬಹು ವೃದ್ಧರಲ್ಲಪ್ಪ, ವಿ ಆರ್ ಟೂ ಓಲ್ಡ್, ನಾವು ಬಹಳ ವೃದ್ಧರು, ನಮ್ಮಿಂದ ಏನಾಗ್ತದೆ? ಪ್ರಿಯರೇ, ದೇವರು ತನ್ನ ವಾಗ್ದಾನವನ್ನು ನೆರವೇರಿಸೋದು ನಿನ್ನ ಶಾರೀರಿಕವಾದ ಬಲವನ್ನು ನೋಡಿ ಅಲ್ಲ, ನೀನು ಆತನ ಮೇಲೆ ಇಟ್ಟಂಥ ವಿಶ್ವಾಸ, ನಂಬಿಕೆಯನ್ನು ನೋಡಿ. ನೀನು ಶಾರೀರಿಕವಾಗಿ ನಿನಗೆ ವಯಸ್ಸಾಗಿರ್ಬೋದು, ಆದರೆ ನೀನು ಆತ್ಮಿಕವಾಗಿ ಯಾವಾಗಲೂ ಯೌವನಸ್ಥನಾಗಿರು. ಬಿ ಯಂಗ್ ಆಲ್ವೇಸ್ ಇನ್ ಯೋರ್ ಸ್ಪಿರಿಚುವಲ್ ಲೈಫ್. ಯು ಮೇ ಬಿ ಓಲ್ಡ್ ಇನ್ ಯೋರ್ ಏಜ್, ಬಟ್ ಬಿ ಯಂಗ್ ಇನ್ ಯೋರ್ ಸ್ಪಿರಿಚುವಲ್ ಲೈಫ್. ಆತನು ಅದ್ದಿಗೆ ಬರುವಂತೆ ಯೌವನವನ್ನು ಬರಮಾಡ್ತಾನೆ. ಯಾವುದಕ್ಕೆ? ನಿನ್ನ ಶರೀರಕ್ಕಲ್ಲ, ನಿನ್ನ ಆತ್ಮಕ್ಕೆ.
ನಿನ್ನ ಶರೀರ ಹೋಗ್ಲಿ ಬಿಡು. ಅಬ್ರಾಮನು 100 ವಯಸ್ಸಾದರೂ ಅವನ ವಿಶ್ವಾಸದಲ್ಲಿ ಅವನು ಯೌವನಸ್ಥನೇ ಆಗಿದ್ದ. 100 ವಯಸ್ಸಾದರೂ ಆತನಿಗೆ ನಂಬಿಕೆ ಇತ್ತು, ನನಗೆ ದೇವರು ಏನು ವಾಗ್ದಾನ ಮಾಡಿದನದನ್ನು ಕೊಡ್ತಾನೆ. ಅದಕ್ಕೆ ಆ 100 ವಯಸ್ಸಿನಲ್ಲಿ ಕೂಡ ಅಬ್ರಾಮನು ತನ್ನ ಮಗನಾದ ಈಸಾಕನನ್ನು ದೇವರಿಗೆ ಬಲಿ ಕೊಡಲಿಕ್ಕೆ ಆ ಮೊರಿಯಾ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಹಿಂದಿರುಗಲಿಲ್ಲ. ಕಾರಣ, ಆತನು ಶಾರೀರಿಕವಾಗಿ ವೃದ್ಧನು, ಆದರೆ ತನ್ನ ಆತ್ಮಿಕ ವಿಶ್ವಾಸದಲ್ಲಿ ಆತನು ಬಲಿಷ್ಠನಾಗಿದ್ದಾನೆ. ಹಲ್ಲೆಲೂಯಾ. ಆತನು ತನ್ನ ಆತ್ಮಿಕ ವಿಷಯದಲ್ಲಿ ಏನಾಗಿದ್ದಾನೆ? ಬಲಿಷ್ಠನಾಗಿದ್ದಾನ್ರಿ. ಮೋಶೆ 2 ವ್ಯಕ್ತಿಗಳನ್ನು ಕಳಿಸ್ತಾನೆ, ಅಲ್ಲಿ ಹೋಗಿ ಗೂಢಾಚಾರಿಗಳಾಗಿ ತಿಳ್ಕೊಂಡು ಬರಲಿಕ್ಕೆ. ಒಬ್ಬನು ಯೋಶುವ, ಇನ್ನೊಬ್ಬನು ಕಾಲೇಬನು. ಯೋಶುವನು ತನ್ನ ಪುಸ್ತಕದಲ್ಲಿ ಈ ಒಂದು ಎಲ್ಲ ಭೂಮಿಗಳನ್ನು, ಹೊಲಗಳನ್ನು ಹಂಚುತ್ತಾ ಇರಬೇಕಾದ್ರೆ ಕಾಲೇಬನು ಹೇಳ್ತಾನೆ, ನೋಡಪ್ಪ, ನನಗೆ ಆ ಎತ್ತರವಾದ ಬೆಟ್ಟವನ್ನೇ ಕೊಡು, ನಾನು ಇನ್ನೂ ಬಲಿಷ್ಠನಾಗಿದ್ದೇನೆ. ಆತನ 80 ವರ್ಷ ಆದ್ರೆ ಹೇಳ್ತಾನೆ, ನಾನು ಇನ್ನೂ ವಿಶ್ವಾಸದಲ್ಲಿ ಬಲಿಷ್ಠನಾಗಿದ್ದೇನೆ. ಐ ಆಮ್ ವೆರಿ ಯಂಗ್ ಇನ್ ಮೈ ಫೇತ್ ಅಂತ ಹೇಳ್ತಾನೆ. ಪ್ರೇರೆ, ನಾವು ನಮ್ಮ ವಿಶ್ವಾಸದಲ್ಲಿ ಮುದುಕರಾಗಬಾರ್ದು. ನಮ್ಮ ಶರೀರ ಮುದುಕದಾಗಲಿ, ನಮ್ಮ ಶರೀರಕ್ಕೆ ವಯಸ್ಸಾಗಲಿ, ಆದರೆ ನಮ್ಮ ಆತ್ಮಿಕ ವಿಷಯದಲ್ಲಿ ನಾವು ಯಾವಾಗಲೂ ಯೌವನಸ್ಥರಾಗಿರಬೇಕು. ಹಲ್ಲೆಲೂಯಾ. ನೋಡ್ರಿ, ಆತನು ಅವರ ಏನು ಮಾಡಿದಂತೆ, ಮುಪ್ಪಿನಲ್ಲಿಯೇ ಅವರಿಗೆ ಮಗನನ್ನು ಕೊಟ್ಟನಂತೆ. 3ನೇ ವಚನ, ಅಬ್ರಾಮನು ಸಾರಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಈಸಾಕನಿಂದ ಹೆಸರಿಟ್ಟು 8ನೇ ದಿನದಲ್ಲಿ ದೇವರ ಅಪ್ಪಣೆ ಮೇರೆಗೆ ಸುನ್ನತಿ ಮಾಡಿದನು. ಈಸಾಕನು ಹುಟ್ಟಿದಾಗ ಅಬ್ರಾಮನು 100 ವರ್ಷದವನಾಗಿದ್ದನು. ಎಷ್ಟು ವರ್ಷ ಹೇಳ್ರಿ? ಎಷ್ಟು ವರ್ಷ? 75 ವರ್ಷದಲ್ಲಿ ಆ ಊರೆನ್ನುವಂಥ ಪಟ್ಟಣದಿಂದ ದೇವರು ಅಬ್ರಾಮನನ್ನು ಕರೀತಾನೆ. ಅಬ್ರಾಮನೇ, ಬಾ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ. 25 ವರ್ಷ ಹಿಡಿತ್ರಿ ಅಬ್ರಾಮನಿಗೆ ದೇವರು ಕೊಟ್ಟಂಥ ವಾಗ್ದಾನ ನೆರವೇರಿಸಲಿಕ್ಕೆ. ಎಷ್ಟು ವರ್ಷ? 1 ವರ್ಷ, 2 ವರ್ಷ ಅಲ್ಲ, 25 ವರ್ಷ. ಪ್ರತಿದಿನ ಆತನು ನಂಬಿಕೆ ಹೆಜ್ಜೆ ಆಗ್ತಾ ಇದ್ದಾರೆ. ಪ್ರತಿದಿನ ಆತನು ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನ ಕಳ್ಕೊಳ್ಳಿಲ್ಲ. ಕಾರಣ, ಆತನ ದೇವರು ಹೇಳಿದ, ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟು. ಯೋಬ ಹೇಳಿದಲ್ಲ, ನಮ್ಮ ದೇವರಿಗೆ ಸಕಲವು ಸಾಧ್ಯ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತೇಳಿ ನಾವು ಏನು ಮಾಡ್ಬೇಕಂತೆ? ತಿಳಿದುಕೊಳ್ಬೇಕಂತ. ಎಲ್ಲ ಹೇಳ್ರಿ ಇಲ್ಲೇ ಕೈ ಇಟ್ಕೊಂಡು ಹೇಳ್ರಿ, ತಿಳಿದುಕೋ. ಹೇಳ್ರಿ. ಇನ್ನೊಂದು ಮಾತಾಡ್ತೀವಿ, ಬೇಜಾರಾಗ್ಬಿಟ್ಟು. ಯಾರಿಗೆ ಬುದ್ಧಿ ಆಯಿತೋ ಅವ್ರ ಬುದ್ಧಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ತಿಳಿದುಕೋ. ಇವಾಗ ಎಲ್ಲರಿಗೆ ಬುದ್ಧಿ ಬಂತು. ಬುದ್ಧಿ ಇಲ್ಲ ಆಯ್ತಾ ರೈಟ್ ಸೈಡ ಎಲ್ಲ ಒಂದಲ್ಲ, ಹೇಳ್ರಿ, ಬುದ್ಧಿ ತಿಳಿದುಕೋ. ಹೇಳ್ರಿ, ಏನೇ ಒಂದು ತಿಳಿದುಕೋ. ನಿನ್ನ ದೇವರನ್ನ ನೀನು ತಿಳಿದುಕೋ. ಅಬ್ರಾಮ ತನ್ನ ದೇವರನ್ನ ತಿಳಿದುಕೊಂಡಿದ್ದ, ಅದಕ್ಕೆ ಈಸಾಕನನ್ನು ಕೊಡ್ಲಿಕ್ಕೂ ಆತನ ಹಿಂಜರಿಲಿಲ್ಲ. ಆಮೇನ್. ದೇವ್ರು ಏನು ಹೇಳಿದ್ನೋ ಆ ಮಾತನ್ನ ಆತನ ಏನು ಮಾಡ್ದ? ನೆರವೇರಿಸಿದ. ನನ್ನ ಪ್ರಶ್ನೆ, ನೀನು ಇವತ್ತು ನಂಬ್ತೀಯಾ? ನಿನ್ನ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನ ದೇವರನ್ನ ನಿಲ್ಲಿಸುವವರು ಯಾರು ಇಲ್ಲ. ಯಾವ ಏಜ್ ನಿನ್ನ ದೇವರನ್ನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಫಸ್ಟೇ ನಮಗೆ ಭಾಳ ವಯಸ್ಸಾಗ್ಬಿಟ್ಟತ್ರಿ. ನೋ ಏಜ್. ಆ ಏಜ್ ಎನ್ನುವಂಥ ಲಿಮಿಟೇಷನ್ನ ಯೇಸುವಿನ ನಾಮದಲ್ಲಿ ನಾನು ಮುರಿತೇನೆ ರೀ. ನಾವು ಫಾಸ್ಟ್ರೇ ಬಡವ್ರಿ. ಆ ಬಡತನ ಇರುವಂಥ ಮೇರೆಯನ್ನ ಲಿಮಿಟೇಷನನ್ನು ಮುರಿ ಯೇಸುವಿನ ನಾಮದಲ್ಲಿ. ನಾವು ಹಳ್ಳಿಯಾಗಿದ್ದೀವಿ ರೀ ಫಾಸ್ಟ್ರೇ. ಆ ಹಳ್ಳಿ ಎನ್ನುವಂಥ ಲಿಮಿಟೇಷನನ್ನು ಮುರಿ ಯೇಸುವಿನ ನಾಮದಲ್ಲಿ. ನಿನ್ನ ದೇವರನ್ನು ಯಾವುದು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ, ನಿನ್ನನ್ನು ಕೂಡ ಯಾವುದು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಾಕ್ಯ ಓದಿ ನಾವು ಮುಗಿಸ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯ ನಾವು ತಿರುಗಿಸೋಣ ಪ್ರೇರೆ. ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 8 ವರ್ಸ್ 2 ಆನ್ವರ್ಡ್ಸ್. 2ನೇ ವಚನ ಮೊದಲುಗೊಂಡು ನಾವು ಓದಿಕೊಳ್ಳೋಣ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನಿಗೆ ಅವನ ಕುಷ್ಠವು ಹೋಗಿ ವಾಸಿಯಾಯಿತು. ಕೇಳ್ರಿ, ಇಲ್ಲಿ ಹೇಳ್ತಿದ್ದೇನೆ, ಅಪ್ಪ, ನಿನಗೆ ಮನಸ್ಸಿದ್ರೆ, ಇಫ್ ಯು ಆರ್ ವಿಲ್ಲಿಂಗ್,
ಯು ಕ್ಯಾನ್ ಮೇಕ್ ಮೀ ಕ್ಲೀನ್. ಅಂದರೆ ನಿನಗಾದರೆ, ನಿನಗೆ ಸಾಧ್ಯ ಆದರೆ, ಇಲ್ಲಿ ಮನಸ್ಸಿದ್ರೆ ಅಂತ ಬರೆಯಲ್ಪಟ್ಟತೆ, ವಿಲ್ಲಿಂಗ್ ಅಂತ ಆದರೆ ಇನ್ನೊಂದು ಮಾತು ಹೇಳಿದ್ರೆ, ಇಫ್ ಇಟ್ ಈಸ್ ಪಾಸಿಬಲ್, ನಿನಗೆ ಸಾಧ್ಯವಾದರೆ ನನ್ನನ್ನು ಗುಣಪಡಿಸು. ಇವಾಗ ಹೇಳ್ರಿ, ಯೋಬ 42:2 ಪ್ರಕಾರ ದೇವರಿಗೆ ಏನಾದರೂ ಅಸಾಧ್ಯನಾ? ಕಮಾನ್ ಹೇಳ್ರಿ, ಏನೇನು ಅಸಾಧ್ಯನಾ? ಹಾಕಪ್ಪ, ಯೋಬ 42:2 ಓದ್ಕೊಳ್ಳೋಣ. ಜೋಬ್ ಚಾಪ್ಟರ್ 42:2. ಈ ವಚನದ ಪ್ರಕಾರ ದೇವರಿಗೆ ಏನಾದರೂ ಅಸಾಧ್ಯವಿದೆಯಾ? ಯೋಬ 42:2 ಏನು ಹೇಳ್ತದೆ? ಹೇಳ್ರಿ ಎಲ್ಲರೂ, ದೇವರೇ, ಎಲ್ಲ ಹೇಳ್ರಿ, ಇಲ್ಲಿ ಈ ವಾಕ್ಯ ನೋಡಿ ಹೇಳ್ರಿ, ಎಲ್ಲರೂ ಡಿಸ್ಪ್ಲೇ ನೋಡಿ ಹೇಳ್ರಿ. ದೇವರೇ, ಯೇಸುವೇ, ನೀನು ಸಕಲ ಕಾರ್ಯಗಳನ್ನು, ಅಲ್ಲ ಬ್ರಾಕೆಟಲ್ಲಿ ಆಯ್ತಾ, ಕುಷ್ಠರೋಗ ಒಂದಿಲ್ಲಪ್ಪ, ಬಂಜೆತನ ಬಿಟ್ಟು, ಬಡತನ ಬಿಟ್ಟದೇನ ಬ್ರಾಕೆಟ್ ಹಾಕೇನ? ಸಕಲ ಅಂದ್ರೆ ಏನ್ರಿ? ಎವ್ರಿಥಿಂಗ್ ಅಂದ್ರೆ ಎವ್ರಿಥಿಂಗ್. ದೇವ್ರೆ, ಇಲ್ಲ ಬಿಡಪ್ಪ, ನೀನು ಇದೊಂದು ಮಾತ್ರ ಮಾಡಲ್ಲ ದೇವ್ರೆ, ಎಲ್ಲ ಮಾಡ್ತೀಯ ಅಂತಾರೆ ಸ್ವಲ್ಪ ಜನ. ಎಲ್ಲರಿ ಸಕಲ ಅಂದ್ರೆ ಎಲ್ರಿ, ಎಲ್ಲರೂ ಸಕಲ, ಎವ್ರಿಥಿಂಗ್. ಸಾಲ, ಕುಷ್ಠರೋಗ, ಬಡತನ, ಬಂಜತನ, ಕುಷ್ಠರೋಗ, ಕ್ಯಾನ್ಸರು, ಎಲ್ಲ ಸಕಲ ಕಾರ್ಯಗಳಂದ್ರೆ ಸಕಲ ಕಾರ್ಯಗಳು. ಇದನ್ನು ಮಾಡ್ತಾನಪ್ಪ ನಮ್ಮ ದೇವರು, ಅದನ್ನು ಮಾಡಂಗಿಲ್ಲ. ಎಲ್ಲ ಮಾಡ್ತಾನೆ. ಯೋಬ ಹೇಳ್ತಾನೆ, ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ. ಕಮನ್ ಹೇಳ್ರಿ, ನಡೆಸಬಲ್ಲಿ ಅಂತಳು. ಒಂದು ವೇಳೆ ಅದು ನಿಂತೋಗಿದ್ರೆ ದೇವರು ನಡೆಸ್ತಾನೆ. ಮುಟ್ಟು ನಿಂತೋಗ್ಬಿಟ್ಟಿತ್ತು, ಯಾರಿಗೆ? ಸಾರಳಿಗೆ. ನೋ ಪಾಸಿಬಿಲಿಟಿ, ಸಾಧ್ಯ ಇಲ್ಲ, ಎಲ್ಲ ಅಸಾಧ್ಯನೇ, ನಿಂತೋಗಿತ್ತು. ನಮ್ಮ ದೇವರು ನಡೆಸ್ದ. ನಮ್ಮ ದೇವರಿಗೆ ಸೈನ್ಸ್ ಬೇಕಾಗಿಲ್ರಿ ಅದ್ಭುತ ಮಾಡೋಕ್ಕೆ. ಆಮೇಲೆ ನಮ್ಮ ದೇವರಿಗೆ ಹ್ಯೂಮನ್ ಬಾಡಿ ಬೇಕಾಗಿಲ್ಲ ಅದ್ಭುತ ಮಾಡೋಕ್ಕೆ. ಆತನಿಗೆಲ್ಲವೂ ಸಾಧ್ಯ. ಆತನಿಗೆ ಹೇಳ್ರಿ ಎಲ್ಲವೂ. ಭಾಳ ಜನ ಹಂಗಲ್ತಾರೆ. ಕಳೆದ ವಾರ ಈಸ್ಟರ್ ಹಬ್ಬ ಮಾಡಿವಲ್ಲ, ಪುನರುತ್ಥಾನ ಹಬ್ಬ. ದೇವದೂತ ಬಂದು ಕಲ್ಲು ಸರಿಸಿದ, ಅದಕ್ಕೆ ಯೇಸು ಸ್ವಾಮಿ ಹೊರಗಡೆ ಬಂದ ಅಂತೇಳಿ. ಇಲ್ಲ, ಯೇಸುವಿನ ದೇಹ ಮಹಿಮಾ ಶರೀರವಾಗಿತ್ರಿ. ಏನಾಗಿತ್ತು? ಹೆಂಗೆ ಹೇಳ್ತೀರಿ ಪಾಸ್ಟ್ರೇ? ನಿಮಗೆ ಗೊತ್ತಾ? 11 ಮಂದಿ ಶಿಷ್ಯರು ಎಲ್ಲಿದ್ರು? ಒಂದು ರೂಮಲ್ಲಿದ್ರು. ಅಲ್ಲಿ ಬಂದ ಇಲ್ಲ ಯೇಸು ಸ್ವಾಮಿ? ಹೇಳ್ರಿ, ಯೇಸು ಹೊರಗಡೆ ಬರಲಿಕ್ಕೆ ದೇವದೂತನು ಕಲ್ಲು ಸರಿಸುವ ಅವಶ್ಯಕತೆ ಇದ್ದಿಲ್ರಿ. ಆತನಿಗೆ ಎಲ್ಲವೂ ಸಾಧ್ಯ. ಆ ಮನೆಯೊಳಗೆ ಬಂದಾತನು ದೇವದೂತ ಬರಕ್ಕಿನ ಮುಂಚೆಗೆ ಕಲ್ಲಿಂದ ಹೊರಗಡೆ ಬಂದ್ಬಿಟ್ಟಿದ್ದ. ಆ ಕಲ್ಲನ್ನು ಯಾರಿಗೆ ಗೊತ್ತಾ? ಯಾರಿಗೋಸ್ಕರ ಸರಿಸಿದ್ರು ಗೊತ್ತಾ? ಅಲ್ಲಿದ್ದಂಥ ಮರಿಯಳಿಗೆ, ಮಗ್ದಲದ ಮರಿಯಳಿಗೆ, ಶಿಷ್ಯರಿಗೆ ಗೊತ್ತಾಗ್ಬೇಕಂತೇಳಿ. ಯಾಕೆ? ಕಲ್ಲು 1 kg 2 kg ಇದ್ದಿಲ್ಲ, 2000 kg ಇತ್ತಂತೆ. 2 ಟನ್, 2 ಕ್ವಿಂಟಾಲ್ ಅಲ್ಲ, 2 ಕ್ವಿಂಟಾಲ್ ಅಂದರೆ 200 kg, 2 ಟನ್ ಇತ್ತಂತೆ, 2000 kg. ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಮಾಡಿದ್ದು ದೇವದೂತ. ಕಾರಣ ಏನು? ಯೇಸು ಸ್ವಾಮಿನ ಹೊರಗೆ ತರಕಲ್ಲ. ಯೇಸು ಸ್ವಾಮಿ ಸಮಾಧಿ, ಯೇಸು ಸ್ವಾಮಿನ ಮರಣವೇ ಹಿಡ್ಕೊಳಕ್ಕಾಗ್ಲಿಲ್ರಿ. ಇನ್ನು ಕಲ್ಲು ಹಿಡ್ಕೊಳ್ತದ? ಅದು ಯಾರಿಗೋಸ್ಕರ ಗೊತ್ತಾ? ಅಲ್ಲಿದ್ದಂಥ ಜನರಿಗೋಸ್ಕರ. ಕಾರಣ, ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆಮೆನ್, ಹಲ್ಲೆಲೂಯಾ. ಸಾರಳಿಗೆ ಮುಟ್ಟು ನಿಂತು ಹೋಗ್ಬಿಟ್ಟಿತ್ತು. ಅಬ್ರಾಮನಿಗೆ ವೃದ್ಧಾಪ್ಯನಾಗಿದ್ದ. ದೇವರಿಗೆ ಬೇಕಾಗಿಲ್ಲ. ದೇವರು ತನ್ನ ಮಾತು ಕೊಟ್ಟನೆ, ಆ ಮಾತನ್ನು ಆತನು ನೆರವೇರಿಸ್ತಾನ್ರಿ. ಹಲ್ಲೆಲೂಯಾ. ಈ ದಿನ ನಿನ್ನ ಅಸಹಾಯಕತೆಗಳಿಗೆ ನೀನು ನೋಡಬೇಡ, ದೇವರ ಶಕ್ತಿಯ ಕಡೆಗೆ ನೀನು ನೋಡು. ಡೋಂಟ್ ಲುಕ್ ಆಫ್ಟರ್ ಯುವರ್ ಹೆಲ್ಪ್ಲೆಸ್ನೆಸ್, ಬಟ್ ಲುಕ್ ಟು ದ ಗಾಡ್ ಹೂ ಇಸ್ ಮೈಟಿ ಟು ಡೂ ಎ ಮಿರಾಕಲ್ ಇನ್ ಯುವರ್ ಲೈಫ್. ಆಗಲ್ಲ ಬೇಡ್ರಿ, ಆಗಲ್ಲ ರೀ. ಇಲ್ಲಿ ಕುಷ್ಠರೋಗ ಏನು ಹೇಳ್ತಿದ್ದಾನೆ? ದೇವ್ರೆ, ನಿನಗೆ ಸಾಧ್ಯ ಆದರೆ ನೀನೇನು ಮಾಡು, ನನ್ನನ್ನು ಗುಣಪಡಿಸು. ಅಸಾಧ್ಯ ಅನ್ನೋ ಮಾತು ಏಸಪ್ಪನ ಡೈರಿಯಲ್ಲಿ ಇಲ್ಲ. ಆಮೇಲೆ ಹೇಳ್ರಿ, ಅಸಾಧ್ಯ ಅನ್ನೋ ಮಾತು ಏಸಪ್ಪನ ಡೈರಿಯಲ್ಲಿ ಇಲ್ಲ. ನಾನು ಹೇಳ, ಎಲ್ಲ ಅಸಾಧ್ಯ ಏಸಪ್ಪನ ಕಾಲ ಕೆಳಗೈತ್ರಿ. ಎವ್ರಿ ಇಂಪಾಸಿಬಲ್ ಇಟ್ ಈಸ್ ಅಂಡರ್ ದ ಫೀಟ್ ಆಫ್ ಜೀಸಸ್. ಎಲ್ಲ ಅಸಾಧ್ಯ. ನಿನಗೇನು ಅಸಾಧ್ಯ? ಅಬ್ರಾಮ, ಸಾರಾ ನಿಮಗೆ ಮಕ್ಕಳು ಆಗಿಲ್ಲ ಅಂತೇಳಿ ಅಸಾಧ್ಯನಾ? ಆ ಅಸಾಧ್ಯ ನನ್ನ ಕಾಲ ಕೆಳಗೈತಿ.
ನಾನು ಹೇಳಿದರೆ ಈ ಅಸಾಧ್ಯ ಸಾಧ್ಯವಾಗಿ ಬದಲಾಗ್ತದೆ. ದೇವರೇ ನಿನಗೆ ಸಾಧ್ಯ ಆದರೆ ನನ್ನ ಕುಷ್ಠರೋಗನ ಗುಣಪಡಿಸೇ. ನಿನ್ನ ಕುಷ್ಠರೋಗ ನನ್ನ ಕಾಲ ಕೆಳಗೈತಿ, ನಾನೀಗ ಹೇಳಿದರೆ ನಿನ್ನ ಕುಷ್ಠರೋಗ ಏನಾಗ್ತದೆ? ಎಷ್ಟು ಹೇಳ್ದ? ನನಗೆ ಸಾಧ್ಯ, ಗುಣವಾಗ. ತಕ್ಷಣ ಗುಣವಾಯ್ತಂತೆ ಪ್ರಿಯರೇ. ಕಾರಣ ಹೇಳ, ಎಲ್ಲ ಅಸಾಧ್ಯಗಳು ಯೇಸುವಿಗೆ ತಲೆ ಬಾಗಲೇಬೇಕು. ಎವ್ರಿ ಇಂಪಾಸಿಬಲ್ ವಿಲ್ kneel down before Jesus because nothing is impossible to Jesus. ಯಾವುದೇ ಅಸಾಧ್ಯ ದೇವರಿಗೆ ಅಸಾಧ್ಯ ಇಲ್ಲ. ಎಲ್ಲ ಅಸಾಧ್ಯ ಯೇಸುವಿನ ಮುಂದೆ ತಲೆ ಬಾಗಲೇಬೇಕ್ರಿ. ಆತನು ಎಲ್ಲವನ್ನ ಸಾಧ್ಯವಾಗಿ ಮಾಡುವ ದೇವರು. ಕುಷ್ಠರೋಗಿ ಗುಣ ಆಯ್ತಂತ್ರಿ. ನಾವು ನೋಡ್ತೇವೆ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ. ಅಲ್ಲಿ ಒಬ್ಬ 38 ವರ್ಷದಿಂದ, ಎಷ್ಟು ವರ್ಷ ರೀ? ಕಮಾನ್ ಜೋರಾಗಿ ಹೇಳ್ರಿ. 38 ವರ್ಷದಿಂದ ಒಬ್ಬ ವ್ಯಕ್ತಿ ಅಸ್ವಸ್ಥನಾಗಿ ಮಲಗಿದಂತರಿ ಆ ಬೆತ್ಸತಾ ಎನ್ನುವಂಥ ಕೊಳದಲ್ಲಿ. ಓದ್ರಿ 3ನೇ ವಚನದಿಂದ ಓದೋಣ. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದ್ದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿ ಆಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ. ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ. ಇವಾಗ ದೇವರು ಅಬ್ರಾಮನಿಗೆ ಯಾವಾಗ ವಾಗ್ದಾನ ಕೊಟ್ಟ? ಆತನ 75 ವರ್ಷ ಇದ್ದಾಗ. ಓಕೆನಾ? ಕೇಳಿ, ಎಷ್ಟು ವರ್ಷ ಇದ್ದಾಗ? ಆತನ ವಾಗ್ದಾನ ನೆರವೇರಿದ ಯಾವಾಗ? 100 ವರ್ಷದವನಾದ. ಆತನಿಗೆ ಮತ್ತೆ ದೇವರು ಯಾವಾಗ ರಿಮೈಂಡ್ ಮಾಡಿದ ಗೊತ್ತಾ? ಆತನು 99 ವಯಸ್ಸಿದ್ದಾಗ, ಅಬ್ರಾಮನೇ, ನಾನು ನಿನಗೊಬ್ಬ ಮಗನನ್ನು ಕೊಡ್ತೀನಿ. ನಾನು ನಿನಗೇನು ಕೊಡ್ತೀನಿ? ಆತ ಅನ್ಕೊಂಡು, ಬೇಡ ಬಿಡೋ ದೇವರೇ, ನನಗೆ ಇಸ್ಮಾಯಿಲ್ ನಿಧಾನಲ್ಲ, ಅವನೇ ಸಾಕು ಅನ್ಕೊಂಡು. ಇಲ್ಲ ಇಲ್ಲ ಇಲ್ಲ, ನಿನ್ನ ಮೂಲಕ ನಾನು ಏನು ಕೊಡ್ತೀನಿ? ಒಬ್ಬ ಮಗನ. ದೇವರು ಜ್ಞಾಪಕ ಮಾಡ್ದ. ದೇವರಿಗೆ ಆತನ ವಾಗ್ದಾನ ಜ್ಞಾಪಕ ಇರ್ತಾವ್ರಿ. ನಾವು ಮರ್ತೋಗ್ತೀವಿ. ಯಾಕೆ? ವರ್ಷ ಆದಮೇಲೆ ವರ್ಷ ಹೊಸ ವಾಗ್ದಾನ ತಗೊತೀವಿ ನಾವು. ಆದರೆ ದೇವರು ಏನೆಲ್ಲ ವಾಗ್ದಾನ ಕೊಟ್ಟನೋ ಅವೆಲ್ಲವನ್ನ ನೆರವೇರಿಸ್ತಾನೆ. ನಾನು ಒಂದು ಹೇಳ್ತೀನಿ, ಬರೀ ಇದೊಂದೇ ವಾಗ್ದಾನ ನನ್ನ ವಾಗ್ದಾನ ಅಲ್ರಿ, ಇಡೀ ಬೈಬಲೇ ನನ್ನ ವಾಗ್ದಾನ ರೀ. ಎಷ್ಟು ಜನ ನಂಬ್ತೀರಿ ಹೇಳ್ರಿ? ಬರೀ ಇದೇ ಒಂದು ವಾಗ್ದಾನ ಅಲ್ಲ, ಇಡೀ ಬೈಬಲೇ ನನ್ನ ವಾಗ್ದಾನ. ನನ್ನ ದೇವರು ಬರೀ ಒಂದು ವಾಗ್ದಾನಕ್ಕೆ ಸೀಮಿತ ಇಲ್ಲ, ಆತನು ಇಡೀ ಬೈಬಲ್ಗೆ ಸೀಮಿತನಾಗಿದ್ದಾನೆ. ಡೋಂಟ್ ಲಿಮಿಟ್ ಯುವರ್ ಗಾಡ್ ಫಾರ್ ಒನ್ ಪ್ರಾಮಿಸ್. ಈ ಈಸ್ ದ ಗಾಡ್ ಆಫ್ ಬೈಬಲ್. ಆತನು ಬೈಬಲ್ನ ದೇವರ್ರಿ. ದೇವರಿಗೆ ಸ್ತೋತ್ರ. ನಾವು ವೈಯಕ್ತಿಕವಾಗಿ ವಾಗ್ದಾನಗಳನ್ನು ತೆಗೆದುಕೊಂಡು, ವೈಯಕ್ತಿಕ ವಾಗ್ದಾನಗಳು ಬೈಬಲಲ್ಲಿ ಐತ್ರಿ. ದೇವರು ಅಬ್ರಾಮನಿಗೆ ವೈಯಕ್ತಿಕವಾಗಿ ವಾಗ್ದಾನ ಮಾಡಿದ, ಈಸಾಕನಿಗೆ ವೈಯಕ್ತಿಕವಾಗಿ ವಾಗ್ದಾನ ಮಾಡಿದ, ದೇವರು ಅನೇಕರಿಗೆ ವೈಯಕ್ತಿಕವಾಗಿ ವಾಗ್ದಾನ ಮಾಡಿದ. ಆ ವೈಯಕ್ತಿಕ ವಾಗ್ದಾನ ಜೊತೆಗೆ ಈ ಸಾಮೂಹಿಕ ವಾಗ್ದಾನಗಳನ್ನು ಕೂಡ ನೀನು ಇಟ್ಕೊಳ್ಬೇಕು. ಆಮೇನ್. ಇವಾಗ ಕೇಳ್ರಿ, ದೇವ್ರು ಏನು ಹೇಳ್ತಿದ್ದಾನೆ ಅಬ್ರಾಮನಿಗೆ? ಅಬ್ರಾಮನೇ, ನೀನು ಮರ್ತೋಗೇನೋ? ನಾನು ಮರ್ತೋಗಿಲ್ಲ, ನಿನ್ನ ಮಗನನ್ನು ಕೊಡ್ತೀನಿ. ಇಲ್ಲಿ ಕೂಡ 38 ವರ್ಷದಿಂದ ಒಬ್ಬ ರೋಗಿ ಬಿದ್ದಿರುವುದನ್ನು ಯೇಸು ಏನು ಮಾಡದಂತೀರಿ? ಹೇಳ್ರಿ, ಓದ್ರಿ, ಚೆನ್ನಾಗಿ ಓದ್ರಿ. 5ನೇ ವಚನ. ಅವನು ಬಿದ್ದಿರುವುದನ್ನು ಯೇಸು ಕಂಡು. 6ನೇ ವಚನ ಓದ್ರಿ. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು. ಎಲ್ಲಲ್ರಿ, ಬಹುಕಾಲವಾಗಿದೆ ಎಂದು ತಿಳಿದು. ಎಲ್ಲೆಲ್ಲರಿ ತಿಳಿದು? ಕಮನ್ ಹೇಳ್ರಿ. ಅಂದ್ರೆ ಏಸಪ್ಪ ಇವನು 38 ವರ್ಷ ಆಗಿದೆ ಅಂತ ಹೇಳಿ ತಿಳ್ಕೊಂಡಂತ. ಯಾರು ಹೇಳಿಲ್ಲ ಏಸಪ್ಪಗೆ? ಹೇಳ್ರಿ. ಡಾಕ್ಟರ್ ಕೇಳ್ತಾನೆ, ಎಷ್ಟು ವರ್ಷದಿಂದ ತಲೆನೋವು ಐತಮ್ಮ ನಿನಗೆ? ಕೇಳ್ತಾನೆ. ಡಾಕ್ಟರ್ ನೋಡಿದ್ಮೇಲೆ ಹೇಳ್ತಾನ, ಪ್ರಭಾಕರ್ ನಿನಗೆ 10 ವರ್ಷ ಆಯ್ತೇನಪ್ಪ ಕಣ್ಣಿಲ್ದಂಗೆ ಹೇಳ್ತಾನ. ಅವ್ರು ನಮ್ಮನ್ನು ಕೇಳಿ ತಿಳ್ಕೊಂಡು ಆಮೇಲೆ ಮೆಡಿಸಿನ್ ಕೊಡ್ತಾರೆ. ಆದರೆ ನಮ್ಮ ಡಾಕ್ಟರ್ ಹಂಗಿಲ್ಲ. ಈತ ವೈದ್ಯರಿಗೆ ಪರಮ ವೈದ್ಯನು. ನೀನು ಹೇಳೋದು ಬೇಕಾಗಿಲ್ಲ ಆತನಿಗೆ ಗೊತ್ತಾಗ್ಬಿಡ್ತದೆ. ಹಿ ನೋಸ್ ಎವ್ರಿಥಿಂಗ್. ಆತನಿಗೆ ಎಲ್ಲವೂ ಗೊತ್ತು. ಇವನು ಹೋಗಪ್ಪ ನಾನು 38 ವರ್ಷ ಆಗತ್ತೆ ಅಂತ ಹೇಳಿಲ್ಲ. ಯೇಸು 38 ವರ್ಷ ಆಗುತ್ತೆ ಅಂತ ಆತ ತಿಳ್ಕೊಂಡಂತೆ.
ಯಾಕೆ ಗೊತ್ತಾ? ಆತನು ವೈದ್ಯರಿಗೆ ಘನ ವೈದ್ಯನು. ಈ ಲೋಕದ ಡಾಕ್ಟರ್ ನಮ್ಮ ರಿಪೋರ್ಟ್ ನೋಡಿ ತಿಳ್ಕೊಂತಾರೆ ಇಷ್ಟು ವರ್ಷ ಆಗೈತಂತ. ನಂದು ಸ್ಕ್ಯಾನಿಂಗ್ ಎಕ್ಸ್ರೇ ಮಾಡಿ ಬ್ಲಡ್ ರಿಪೋರ್ಟ್ ತೆಗೆದು 6 ತಿಂಗಳಿಂದ ಶುಗರ್ ಐತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಯೇಸಪ್ಪ ನಮ್ಮನ್ನು ನೋಡಿ ಆತನು ತಿಳಿದುಕೊಳ್ಳುವ ದೇವರಾಗಿದ್ದಾನೆ. ಆತನಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೋಬ ಹೇಳ್ತಾನೆ, ನಿನ್ನ ದೇವರನ್ನು ನೀನು ತಿಳ್ಕೋ. ಆತನು ಸಕಲ ಕಾರ್ಯಗಳನ್ನು ನಡೆಸಬಲ್ಲನೆಂತಲೂ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತೇಳಿ ನೀನೇನು ಮಾಡು, ತಿಳ್ಕೋ. ನೀನು ತಿಳ್ಕೊಂಡ್ರೆ ಆತನಿಂದ ಅದ್ಭುತವನ್ನು ಹೊಂದಿಕೊಳ್ಳುತ್ತೆ. ಹಲ್ಲೆಲೂಯಾ. ಇಲ್ಲಿ ಅವನು 38 ವರ್ಷದಿಂದ ರೋಗಿ ಆಗಿದ್ದಾನೆ ಅಂತೇಳಿ ಆತನು ತಿಳಿದು ಆತನಿಗೆ ಹೇಳ್ತಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ನಿನ್ನನ್ನು ಗುಣ ಮಾಡಲಿಕ್ಕೆ ನನಗೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾನೆ ಏಸಪ್ಪ. ಏನು ಹೇಳ್ತಾ ಇದ್ದಾನೆ? ನಿನ್ನನ್ನು ಗುಣ ಮಾಡಲಿಕ್ಕೆ ನನಗೆ, ಒಂದು ವೇಳೆ ನಾನು ಆ ಸ್ಥಳದಲ್ಲಿ ಇದ್ದಿದ್ರೆ, ಒಂದು ವೇಳೆ ನಿಜವಾಗ್ಲೂ ಯೇಸುವನ್ನ ನಾನು ತಿಳ್ಕೊಂಡಿದ್ರೆ, ಅಪ್ಪ ನೀನು ಸಾಧ್ಯ ಅಂತ ಕೇಳ್ತೀಯಲ್ಲಪ್ಪ, ನೀನು ಒಂದು ಮಾತು ಹೇಳು, ಅದು ಆಗ್ಬಿಡ್ತದೆ. ಆ ಶತಾಧಿಪತಿ ಅಂತ ನಾನು ಹೇಳ್ತಿದ್ದೆ. ಆಮೇಲೆ ನೀನು ನನ್ನ ಮನೆಗೆ ಬರೋದು ಬೇಡಪ್ಪ, ನಿನ್ನ ಮಾತು ಹೇಳು, ನಾನೇನಾಗ್ತೀನಿ, ಗುಣ ಆಗ್ತೀನಿ. ಆದರೆ ಈ ವ್ಯಕ್ತಿ ಏನು ಹೇಳ್ದ ನೋಡ್ರಿ, ಅವನನ್ನು ಕೇಳಿದ್ದಕ್ಕೆ 7ನೇ ವಚನ, ಆ ರೋಗಿಯು, ಸ್ವಾಮಿ ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ಅರೆ, ಅಲ್ಲಿ ಸಾರ ಏನು ಹೇಳಿದ್ಲು, ನನಗೆ ಮುಟ್ಟು ನಿಂತೋಗ್ಬಿಟ್ಟದಪ್ಪ. ಅಬ್ರಾಮನ್ ಹೇಳ್ದ, ದೇವರೇ ನಾನು ವೃದ್ಧನಾಗ್ಬಿಟ್ಟಿನಪ್ಪ, ಆ ಕುಷ್ಠರೋಗ ಏನಾದ್ರ ನಿನಗೆ ಮನಸ್ಸೈತೇನಪ್ಪ ಅಂದ. ಇವಾಗ ಇವನೇನು ಹೇಳ್ತದೆ ಗೊತ್ತಾ, ದೇವರೇ, ಯೇಸು ಹೇಳ್ತಾನೆ, ನನಗೆ ಅಸಾಧ್ಯನ ನಿನ್ನ ಗುಣಪಡಿಸೋದಂದ್ರೆ ಒಂದೇ ಮಾತು ಹೇಳ್ತಿದ್ದೆ ನಾನಾಗಿದ್ರೆ, ದೇವರೇ ಅಸಾಧ್ಯ ಅನ್ನೋದು ನೀನು ಡೈರಿಯಲ್ಲೇ ಇಲ್ಲ ಅಂತ ಹೇಳ್ತಿದ್ದೆ. ಇವನು ಏನು ಹೇಳ್ತಾ ಇದ್ದಾನೆ, ದೇವರೇ ನೀರು ಉಕ್ಕುವಾಗ ಆ ನೀರಿನಲ್ಲಿ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿತಾನೆ. ಅರೆ, ಇವಾಗ ಯೇಸು ಗುಣಪಡಿಸುವ ವೈದ್ಯನಿಲ್ಲಿದ್ದಾನೆ. ಇವ ನೀರು ಬೇಕಾಗಿಲ್ಲ ನಿನಗೆ. ನೀರು ಈ ಲೋಕದಲ್ಲಿ ಸಿಗುವಂಥ ಸಹಾಯಕ್ಕೆ ಸೂಚಿಸ್ತಾ ಇದೆ. ಅಂದರೆ ಅಲ್ಲಿರುವಂಥ ಜನರು ಆ ನೀರಿನಲ್ಲಿ ಇಳಿದು ಏನಾಗ್ತಿದ್ದಾರೆ, ಗುಣ ಆಗ್ತಾ ಇದ್ದಾರೆ. ಇವಾಗ ನೀನು ಹೇಳ್ಬೋದು, ದೇವರೇ ಆ ಡಾಕ್ಟರ್ ಕೊಡೋ ಮೆಡಿಸಿನ್ ರೀ, ಇವ್ರು ಕೊಡೋ ಮೆಡಿಸಿನ್. ಹೌದು, ಮೆಡಿಸಿನ್ಗಾಗಿ ದೇವರಿಗೆ ಸ್ತೋತ್ರ, ಡಾಕ್ಟರ್ಗಾಗಿ ದೇವರಿಗೆ ಸ್ತೋತ್ರ. ನಾನು ಮೆಡಿಸನ್ ನಂಬ್ತೀನಿ, ಆಮೇಲೆ ನಾನು ಮೆಡಿಸನ್ ನಂಬ್ತೀನಿ. ಆದರೆ ಮೆಡಿಸನ್ಗಿಂತ ಜಾಸ್ತಿ ಏಸಪ್ಪ ನಂಬ್ತೀನಿ. ಏನ್ರಿ ಹೇಳ್ರಿ? ಇವನು ದೇವರೇ ನೀರು ನೀರು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಅಂತ, ದೇವ್ರೇ ಟ್ಯಾಬ್ಲೆಟ್ ಬಿಡು, ನಾನೇ ಇದ್ದೀನಿ ಅಪ್ಪ, ನಾನೇ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ ಏಸಪ್ಪ. ದೇವರೇ ನಾನು ನೀರೇ ಗಿಳಿಯೋದ್ರೊಳಗೆ ಬೇರೆಯವ್ರು ಬಂದುಬಿಡ್ತಾರಪ್ಪ. ಇನ್ನೊಂದು ಹೇಳ್ತೀನಿ, ಅವನ ಅಸಹಾಯಕತೆ ಅವನು ತೋರಿಸ್ಕೊಳ್ತಾ ಇದ್ದಾನೆ. ಅರ್ಥ ಆಗತ್ತಾ ನಿಮಗೆ? ಅರ್ಥ ಆಗತ್ತಾ? ಅಸಹಾಯಕತೆ ಹೇಳ್ರಿ, ಅಸಹಾಯಕತೆ ಅಂತ ಹೆಲ್ಪ್ಲೆಸ್ನೆಸ್. ಅವನು ಎಂಥ ಪರಿಸ್ಥಿತಿಯಲ್ಲಿದ್ದಾನಂದರೆ ಅವನಿಗೆ ಸಹಾಯ ಮಾಡೋರೇ ಇಲ್ಲ. ಇವತ್ತು ನಾವು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇರ್ಬೋದು. ಅಣ್ಣ ಮುಗಿತಪ್ಪ, ಎಲ್ಲ ಹೇಳ್ಕೊಂಬಿಟ್ಟಿನಿ, ಹೇಳೋದೆಲ್ಲ ಹೇಳ್ಕೊಂಬಿಟ್ಟಿನಿ, ಮಾಡೋದೆಲ್ಲ ಮಾಡಿಬಿಟ್ಟಿನಿ, ಬಿಟ್ಬಿಟ್ಟಿನಿ. ಸ್ವಲ್ಪ ಜನ ಬಿಟ್ಬಿಟ್ರೆ ಸೋಡ್ದಿ ಸೋಡ್ಬೈ ಸ್ವಲ್ಪ ಜನ ಹೇಳ್ತಾರೆ, ಬಿಟ್ಬಿಟ್ಟಿನಪ್ಪ, ಹೋಗ್ಲಿ ಬಿಡ. ಏನು ಹೇಳ್ತಾರೆ ಹೇಳ್ರಿ, ಆಗ್ಬಿಟ್ಟದು ಕೇಳಿರಿ. ಹಿಂಗೆ ಏನಂತ ಹೇಳೋದು, ಭಾಳ ಮನಸ್ಸು ಹೊಡೆದೋಗಿರ್ತೀವಿ ನೋಡ್ರಿ, ಭಾಳ ಮನಸ್ಸು ಹೊಡೆದೋಗಿ ಕೇಳಿದ ಮಾತನ್ನೇ ಕೇಳಿ 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 ಕೇಳಿದವ್ರಿಗೆ ಈ ಎಮ್ಮೆ ಮೇಲೆ ನೀರು ಬಿದ್ದಂಗೆ. ಎಮ್ಮೆ ಮೇಲೆ ನೀರು ಬಿದ್ದರೆ ಎಮ್ಮೆ ಓಡುತ್ತಾ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಹೊಲದಲ್ಲಿ ಉಳ್ತಾರಲ್ಲ ಎತ್ತುಗಳು ನೋಡ್ರ, ಎತ್ತುಗಳಿಗೆ ಇಲ್ಲಿ ಹಾಕ್ತಾರೆ, ಇಲ್ಲಿ ಏನಂತಾರೆ ಅದನ್ನು, ಒಂದು ಕಟ್ಟಿಗೆ ಹಾಕಿರ್ತಾರೆ, ಅದನ್ನೇನಂತಾರೆ ಗೊತ್ತಿಲ್ಲ ನನಗೆ. ಇಲ್ಲಿ ಆ ಕಟ್ಟಿಗೆ ಹಾಕಿ 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 ಲಗಮಲ ಬಾ ಇಲ್ಲಿ ಬಾರ ಶುಭಕರ್ ಗಾದ್ಯಂಗಣ್ಣ ಹೇಳೋಣ ಹೊಲ ಇಲ್ಲಿ ಇದು ಓಕೆನಾ. ಇದ್ರ ಮೇಲೆ ಒಂದು ಕಟ್ಟಿಗೆ ಹಾಕಿರ್ತಾರೆ, ನಗ ನಗ ಕೇಳ್ರಿ, ನಗ ಕೇಳ್ರಿ ಕೇಳ್ರಿ
ಕೇಳ್ರಿ ಬಗ್ಗೆ ಇವತ್ತು ಹಾಕ್ತಾರೆ, ಒಂದು 6 ತಾಸು ಕೆಲಸ ಮಾಡ್ತಾರೆ, ಹೋಗ್ತಾರೆ, ಇಡ್ತಾರೆ ಮತ್ತೆ ಇದನ್ನ, ಮತ್ತೆ ಬೆಳಿಗ್ಗೆ ಹಾಕ್ತಾರೆ, ಹೋಗ್ತಾರೆ. ಹಿಂಗೆ ಹಾಕಿ 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 ಏನಾಗ್ಬಿಡುತ್ತೆ ಗೊತ್ತಾ, ಇಲ್ಲಿರುವಂಥ ಚರ್ಮ ಐತಲ್ಲ, ಚರ್ಮ ತನ್ನ ಸ್ಪರ್ಶ ಸೆನ್ಸ್ ಇರ್ತಲ್ಲ, ಸೆನ್ಸೇಷನ್ ಕಳ್ಕೊಂಡ್ಬಿಡುತ್ತೆ. ಸ್ವಲ್ಪ ಜನಕ್ಕೆ ಇಲ್ಲಿ ಇದಾಗಿರುತ್ತೆ ಗೊತ್ತಾ, ಇದು ಇದೇನಂತೀರಿ ಇಲ್ಲೇ ಇರ್ತಲ್ಲ, ಗಟ್ಟಿ ಆಗ್ಬಿಡುತ್ತೆ. ಅವರು ಅಲ್ಲಿ ಏನು ಚುಚ್ಚಿದ್ರೆ ಅವ್ರಿಗೆ ಏನಾಗಿಲ್ಲ, ಸ್ಪರ್ಶ ಆಗಂಗಿಲ್ಲ, ನೋವಾಗೋದಿಲ್ಲ. ಹಂಗೆ ಈ ಆಕಳ ಕೂಡ ಇಲ್ಲಿ ಕಟ್ಟಿಗೆ ಹಾಕಿ 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 ಈ ಸ್ಪೇಸ್ ಏನೈತಲ್ಲ ಫುಲ್ ಗಟ್ಟಿ ಆಗ್ಬಿಟ್ಟಿರ್ತದೆ. ಅದು ನೀವೆಲ್ಲ ನೋಡ್ರಿ, ಅದಕ್ಕೆ ಏನು ಹೊಡೆದ್ರು ಕೂಡ ಅದ್ರ ಮೇಲೆ ಒಂದು ಗಟ್ಟಿ ನೊಣ ಬಂದು ಕುಂತರು, ಹುಳ ಬಂದು ಕುಂತರು, ಅದಕ್ಕೇನು ಅನ್ಸಂಗಿಲ್ಲ. ಕಾರಣ ಏನು ಗೊತ್ತಾ, ಅದ್ರ ಮೇಲೆ ಇಟ್ಟು 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 ಏನಾಗ್ಬಿಡುತ್ತೆ, ಗಟ್ಟಿ ಆಗ್ಬಿಟ್ಟು. ಹಂಗೆ ಸ್ವಲ್ಪ ಜನಕ್ಕೆ ಮಾತು ಕೇಳಿ 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 ಈ ಆಕಳದ ಮೇಲೆ ಏನಿಟ್ಟಂಗ, ನಗ ಇಟ್ಟಂಗ, ಏನಾಗಂಗಿಲ್ಲ ಅವ್ರಿಗೆ, ಫರಕ್ನೇ ಪಡ್ತಾ ಹೋಗ್ತಾನೇ ಇರ್ತಾರೆ. ಸ್ವಲ್ಪ ಜನ ಏನೋ ಇಷ್ಟು ಹೇಳ್ತೀನಿ ಕೇಳಂಗಿಲ್ಲ, ಏನು ಕೇಳ್ತೀವಿ ಬಿಡಪ್ಪ, ದಿನ ಸಾಯರಿಗೆ ಯಾರನ್ನ ಅಳ್ತಾರ, ಒಂದಿನ ಸಾಯರಿಗೆ ಅಳ್ತಾರ, ಹೌದಲ್ಲ, ಹೌದಾ ಇಲ್ಲ? ಇವಾಗ ನೀನು ಎಷ್ಟೇ ಹೇಳಿ ಜನರಿಗೆ ಇವಾಗ ಏನಾಗೋದಿಲ್ಲ, ಯಾಕಂದ್ರೆ ಅವರು ಅನುಭವಿಸಿ ಅನುಭವಿಸಿ ಕೇಳಿ ಕೇಳಿ ಕೇಳಿ. ನನಗೊಬ್ಬ ಸಿಸ್ಟರ್ ಹೇಳ್ತಿದ್ರು, ಅವರು ಈ ಡಯಾಬಿಟಿಕ್ ಪೇಷಂಟ್, ಅವರು ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ, ಅವ್ರು ಇನ್ಸುಲಿನ್ ತಗೊಂತಾರಲ್ಲ, ಅಲ್ಲಿ ನರ್ಸ್ಗಳು ಅವ್ರೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಅದು ತಗೊಂಡು ಚುಚ್ಕೊಂಡು 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 ಏನಾಗಿಲ್ಲ. ಒಂದ್ಸಲ ನಾನು ನೋಡಿ ಸುಮ್ಮನೆ ಅಯ್ಯಮ್ಮ ತಂದು, ಸಿಸ್ಟರ್ ಏನು ಸಿ ಮಾಮೂಲು ಬೇದ, ಅದು ಚುಚ್ಕೊಂಡು 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 ಏನಾಗ್ಬಿಟ್ಟೈತೆ ಅವ್ರಿಗೆ, ಚುಚ್ಕೊಂಡು ಅನಿಸ್ಕೆ ಏನಾಗಿರುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ, ಸ್ವಲ್ಪ ಜನ ಮಾತುಗಳು ಮಾತಾಡಿ 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 ಆ ಸ್ಥಿತಿಯಲ್ಲಿ ಹಾದು ಹೋಗಿ ಹಾದು ಹೋಗಿ ಹಾದು ಹೋಗಿ ಅದರಲ್ಲೇ ಇರ್ತಾರಾಗಲಿ, ಅವ್ರು ಹೊರಗೆ ಬರೋಂಗಿಲ್ಲ. ಇವಾಗ ನೋಡ್ರಿ, ಇವನು 38 ವರ್ಷ, ಅಬ್ರಾಹ್ಮ ಸಾರ 25 ವರ್ಷ. ಆಗ್ತದೆ ಅವತ್ತು ಹೇಳೇನ, ನಾ ಊರು ಬಿಟ್ಟಿದ್ದೇನೆ ಹೇಳೇನಿ, ಏಸಪ್ಪ ಇವತ್ತು ಕಾನಾನಿಗೆ ಬಂದೀನಿ, ಏನಾಗ್ತದೆ ನಡಿ ಆಗಲಿ ಬಿಡಿ. ಇವನು 38 ವರ್ಷ, ಇವತ್ತು ಈ ವರ್ಷ ಬರ್ತದೆ, ನಮ್ಮ RCB ಇದ್ದಂಗೆ ಈ ವರ್ಷ ಗೆಲ್ತಾರೆ. ಇವನು 38 ವರ್ಷ, ಈ ವರ್ಷ ಬರೋ 38 ವರ್ಷ ಆಗತ್ತೆ. ಇನ್ನೇನು ಯೇಸು ಸ್ವಾಮಿ ಹೋಗ್ತಾನಾತ ಶಿಲ್ಬೆಗೆ ಹೋಗಿ. 38 ವರ್ಷದಿಂದ ಯಾವ ಪ್ರವಾದಿ ಅವನು ಗುಣಪಡಿಸ್ಲಿಕ್ಕಾಗಲಿಲ್ಲ. ಕೇಳ್ರಿ, 38 ವರ್ಷದಿಂದ ಯಾವ ವ್ಯಕ್ತಿ ಅವನಿಗೆ ಸಹಾಯ ಮಾಡ್ಲಿಕ್ಕಾಗಲಿಲ್ಲ. ದೇವರೇ ಇಳಿದು ಬಂದ ಆತನಿಗೆ ಸಹಾಯ ಮಾಡಲಿಕ್ಕೆ. ಹಲ್ಲೆಲೂಯಾ. ಆ ಮನುಷ್ಯನ ಅಸಹಾಯಕತೆಯನ್ನು ದೇವರು ತಿಳಿದುಕೊಂಡರಿ. ಯಾವ ರೀತಿ ಅಬ್ರಾಮ ಸಾರಳಿಗೆ ದೇವರು ವಾಗ್ದಾನ ಮಾಡಲಿಕ್ಕೆ ಭೂಮಿಗಿಳಿದು ಬಂದನೋ, ಅದೇ ರೀತಿ ಇವಾಗ ರಕ್ಷಕನೇ ಭೂಮಿಗಿಳಿದು ಬಂದು ಆತನಿಗೆ ಹೇಳ್ತಾ ಇದ್ದಾನೆ, ನನಗೆ ಮನಸ್ಸುಂಟಪ್ಪ, ನೀನು ಎದ್ದೇಳು ಅಂದಿದ್ಕೊಳ್ಳೆ. ಬೈಬಲ್ ಹೇಳ್ತದೆ, ಅವನು ತನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆಯಲು ಪ್ರಾರಂಭಿಸಿದನಂತೆ. ಒಂದು ವೇಳೆ ನಾನು ಹೇಳ್ತೀನಿ, ನೀನೊಂದು ಅಸಹಾಯಕತೆ ಪರಿಸ್ಥಿತಿಯಲ್ಲಿ ಇರ್ಬೋದು. ದೇವರು ಇದನ್ನೇ ನೀನು ಕೇಳೋದು ಪ್ರಶ್ನೆ ಏನು ಗೊತ್ತಾ, ನನಗೆ ಅಸಾಧ್ಯವಾದದುಂಟೋ? ದೇವ್ರು ಏನು ಕೇಳ್ತಾ ಇದ್ದಾನೆ? ಇಸ್ ದೇರ್ ಎನಿಥಿಂಗ್ ಟೂ ಹಾರ್ಡ್ ಫಾರ್ ಮೀ? ನನಗೆ ಅಸಾಧ್ಯ ಏನಿದೆಯಾ? ಪ್ರೇರೆ, ನಾವು ಇಲ್ಲಿ ಚರ್ಚಲ್ಲಿ ನಮಗೆಲ್ಲ ಸಂಗತಿ ಪಾಸಿಬಲ್. ಚರ್ಚಿಂದ ಕಾಲು ಹೊರಗಿಟ್ಟಿದ್ಗಳೇ ಏನು ಹೇಳೋದ ಬಿಡು, ಪಾಸ್ಟರ್ ಮಾಮೂಲೆ ಮತ್ತೆ ಅಲ್ಲ. ನಮ್ಮ ತಂಗಿ ನಗದ್ರೆ ಗೊತ್ತಾಗ್ಬಿಡುತ್ತೆ, ಕರೆಕ್ಟ್ ಹೇಳಿಬಿಡಪ್ಪ. ಹಿಂಗೆ ಸ್ವಲ್ಪ ಜನ ಇಲ್ಲಿ ಮಾತ್ರ ನಾವು ಹೆಂಗಿರ್ತೀವಿ ಅಂದರೆ, ಫುಲ್ ಗಾಳಿ, ಬಲೂನಲ್ಲಿ ಗಾಳಿ ಹೊಡೆದ್ರೆ ಹೆಂಗಿರುತ್ತೆ, ಹೊರಗೆ ಹೋಗಿದ್ಕೊಳ್ಳೆ ಟುಸ್ ಆಗ್ಬಿಡುತ್ತೆ. ಇಲ್ಲ ಪ್ರಿಯರೇ, ನಾನು ಹೇಳ್ತೀನಿ ಕೇಳ್ರಿ, ಈ ವಾಕ್ಯವನ್ನು ನೀನು ಮೆಲುಕು ಹಾಕ್ತಾ ಇದ್ದರೆ ಅದು ನಿನಗೆ ಬಲ ಕೊಡ್ತದೆ. ನಿಮ್ಗೆ ಗೊತ್ತಾ, ಈ ಎಮ್ಮೆ ಆಕಳ ಹೆಂಗೆ ತಿಂತಾವ ಗೊತ್ತಾ ನಿಮಗೆ? ಗಬ 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 ತಿಂದ್ಬಿಡ್ತಾವ. ನೀವು ಒಂದು ಒರೆ ಹಸಿವುಲ್ ಹಾಕ್ರಿ, ಒರೆ ಅಂದರೆ ಗೊತ್ತಾ, ಒಂದು ಒರೆ ಹಸಿವುಲ್ ಹಾಕ್ರಿ, ಒಂದು ಒರೆ ಹಸಿವುಲ್ ತಿಂತದದು ನಾನ್ ಸ್ಟಾಪ್. ರಾತ್ರಿ ಕುಂತು ತಿಂದಿದ್ನೆಲ್ಲ ಹೊರಗೆ ತಂದು ಏನಾಗುತ್ತೆ, ಮೆಲುಕು ಹಾಕುತ್ತೆ. ತಿಂದಿದ್ದ ಆಹಾರದಿಂದ ಅದಕ್ಕೆ ಬಲ ಬರೋದಿಲ್ಲ, ಅದು ಆಗ್ತದೆ ನೋಡ್ರಿ ಮೆಲುಕು. ಹೇಳ್ರಿ, ಏನು ಮೆಲುಕು ಆಗ್ತದಲ್ಲ, ಅದರಿಂದ ಅದಕ್ಕೆ ಬಲ ಬರ್ತದೆ. ಇವ ನೀವು ಬರೀ ವಾಕ್ಯ ಕೇಳಿದ್ರೆ ಆಗೋದಿಲ್ಲ. ಇವಾಗ
ಇವಾಗ ವಾಕ್ಯ ಓದಿದ್ರೆ ಆಗೋದಿಲ್ಲ, ಕೇಳಿದ ವಾಕ್ಯವನ್ನು, ಓದಿದ ವಾಕ್ಯವನ್ನು ನೀನು ನಂಬಬೇಕು, ಅವಾಗ ಕಾರ್ಯ ನಡೀತದೆ. ಏನ್ರಿ ಅರ್ಥ ಆಗತ್ತೆ ನಿಮಗೆ? ಏನು ಮಾಡಬೇಕು? ನಂಬಬೇಕಂತ. ಅಬ್ರಾಮನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಅರ್ಥ ಆಗತ್ತೆ ನಿಮಗೆ? ಅಬ್ರಾಮನ್ ಏನು ಮಾಡಿದಂತೆ? ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಇವತ್ತಿನ ನೀವು ವಾಕ್ಯ ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ಬರೀ ಓದೋದು ಕೇಳೋದು ಇಂಪಾರ್ಟೆಂಟ್ ಅಲ್ಲ, ಚರ್ಚೆ ಬರೋದು ಇಂಪಾರ್ಟೆಂಟ್ ಅಲ್ಲ. ಕೇಳುವ ವಾಕ್ಯ, ಓದುವ ವಾಕ್ಯ ನೀನು ನಂಬಲಿಕ್ಕೆ ಪ್ರಾರಂಭಿಸಬೇಕು. ನಂಬಬೇಕು. ಯು ಶುಡ್ ಬಿಲೀವ್. ನೀನು ನಂಬಿದರೆ ಅಸಾಧ್ಯವಾದದ್ದು ಸಾಧ್ಯವಾಗಿ ಬದಲಾಗ್ತದೆ. ಹಲ್ಲೆಲೂಯಾ. ಆ ವ್ಯಕ್ತಿ ಹೇಳಿದಂತೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡೆ ಅಂತ ಹೇಳ್ದಂತೆ. ಅವನು ಎದ್ದು ನಡೆದಾಡಲಿಕ್ಕೆ ಪ್ರಾರಂಭಿಸಿದ. 38 ವರ್ಷದಿಂದ ಅಸಾಧ್ಯವನ್ನು ಯೇಸು ಸ್ವಾಮಿ ಒಂದೇ ದಿನದಲ್ಲಿ, ಒಂದೇ ಗಳಿಗೆಯಲ್ಲಿ ಸಾಧ್ಯವಾಗಿ ಮಾಡಿದ. ಹಲ್ಲೆಲೂಯಾ. ನಿನ್ನ ಅಸಹಾಯಕತೆ ದೇವರಿಗೆ ಗೊತ್ತು. ಹೇಳ್ರಿ, ನನ್ನ ಅಸಹಾಯಕತೆ ದೇವರಿಗೆ ಗೊತ್ತು. ಹೇಳ್ರಿ. ಅಲ್ಲಿ ಅನೇಕ ಜನ ಕುಷ್ಠರೋಗಿಗಳು, ಕುಂಟ್ರು, ಮೈ ಒಣಗಿದವರು ಎಲ್ಲರೂ ಬಿದ್ದಿದ್ರಂತೆ. ಇವನು ಬಿದ್ದಿದ್ದ. 38 ವರ್ಷದಿಂದ ಇವನ ಅಸಹಾಯಕತೆ ಯಾರಿಗೆ ಗೊತ್ತಾಗಿಲ್ಲ, ಏಸಪ್ಪ ಗೊತ್ತಾಯ್ತು. ಅಲ್ಲಿ ಬಹಳಷ್ಟು ಜನ ಬಿದ್ದಿದ್ರು, ಅವ್ರು ಯಾರ ಹತ್ರ ಹೋಗಿಲ್ಲ. ಏಸಪ್ಪ ಯಾರ ಹತ್ರ ಹೋದ? ಅವನ ಅಸಹಾಯಕನಾದ ವ್ಯಕ್ತಿ ಹತ್ರ ಹೋದ. ಈ ದಿನ ದೇವರು ನಿನ್ನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ನಿನ್ನ ಅಸಹಾಯಕತೆ ನನಗೆ ಗೊತ್ತು. ನಿನ್ನ ವಿದ್ಯಾಭ್ಯಾಸದಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಕುಟುಂಬದಲ್ಲಿರುವಂಥ ಅಸಹಾಯಕತೆ ನನಗೆ ಗೊತ್ತು. ಐ ನೋ ಯುವರ್ ಹೆಲ್ಪ್ಲೆಸ್ನೆಸ್. ಐ ಆಮ್ ರೆಡಿ ಟು ಹೆಲ್ಪ್ ಯು. ನಾನು ನಿನಗೆ ಸಹಾಯ ಮಾಡ್ತೇನೆ. ಆಮೇಲೆ ಈ ದಿನ ನಾವು ಯೋಬನಂತ ಹೇಳೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಎಲ್ಲರೂ ಹೇಳೋಣ ಇನ್ನೊಂದು ಸರಿ. ಯೋಬ 42 2ನೇ ವಚನ. ಜೋಬ್ ಚಾಪ್ಟರ್ 42 ವರ್ಸ್ 2. ಎಲ್ಲರೂ ನನ್ನಿಂದ ಈ ಮಾತು ಹೇಳ್ರಿ. ನೀನು ಎಲ್ಲರೂ ನಿಂತ್ಕೊಳ್ಳೋಣ, ವಿಶ್ವಾಸದಿಂದ ಹೇಳೋಣ. ಜೋಬ್ 42 ವರ್ಸ್ 2. ಯೋಬ 42 2ನೇ ವಚನ. ಎಲ್ಲರಿ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆ ಅಂತಲೂ, ಯಾವ ಸಂಕಲ್ಪವು, ಯಾವ ಕೆಲಸವು ನಿನಗೆ ಅಸಾಧ್ಯವೆಲ್ಲವೆಂತಲೂ ತಿಳಿದುಕೊಂಡಿದ್ದೇನೆ. ಪ್ರಿಯರೇ, ಈ ವಾಗ್ದಾನ ನೀವು ಬರ್ಕೊಳ್ರಿ. ನೀವು ಪ್ರತಿದಿನ ಹೇಳ್ರಿ, ದೇವರೇ ನೀನು ಸಕಲ ಕಾರ್ಯಗಳನ್ನು ಮಾಡ್ತೀವಿ. ಸಕಲ ಅಂದ್ರೇನು? ಸಕಲ, ಎಲ್ಲ. ಆಮೇಲೆ ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ. ನಿನಗೆ ಅಸಾಧ್ಯ ಯಾವುದೂ ಇಲ್ಲ. ಇಂಗ್ಲೀಷ್ ಬೈಬಲ್ ಹೇಳುತ್ತದೆ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲಂತೆ. ಯಾರು ಆತನನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲಂತೆ. ನೋಬಡಿ ಕ್ಯಾನ್ ಸ್ಟಾಪ್ ಗಾಡ್. ಆಮೇಲೆ ನಾವು ಈ ದಿನ ಅಂಥ ವಾಗ್ದಾನವನ್ನು ನಂಬಿ, ಅಂಥ ವಿಶ್ವಾಸದಿಂದ ನಾವು ಜೀವಿಸೋಣ. ಪ್ರಿಯರೇ, ಎಲ್ಲರೂ ಕೂಡ ಕೈಗಳೆತ್ತಿ ಹೇಳೋಣ, ಸಮಸ್ತಮು ಸಾಧ್ಯಂ ನೀ ಅಂದೇ ವಿಶ್ವಾಸಂ. ಯೇಸುವನ್ನು ನೋಡಿ ಹೇಳೋಣ, ಸಮಸ್ತಮು ಸಾಧ್ಯಂ ನೀ ಅಂದೇ ವಿಶ್ವಾಸಂ. ಕೈಗಳೆತ್ತಿ, ಏಸಯ 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 ಏಸಯ. ದೇವ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಮಹಿಮೆ ಘನತೆ ನಾವು ನಿನ್ನ ಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಎಲ್ಲರೂ ಹೇಳೋಣ.